ब्रह्मानन्दं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमल अचलं सर्वदे साक्षिभूतं भावातीतं त्रिगुणरहितं सद्गुरुं तं नमामि। चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे। ಪರಮಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ಪರಮಪೂಜ್ಯ ಸದ್ಗುರುಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿಯೂ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸರ್ವಶರಣರು ಮತ್ತು ಶರಣಿಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ಯಾವ ಈ ಶ್ರವಣ ಮಾಸದ ನಿಮಿತ್ತವಾಗಿ ಶ್ರೀಮಠದಲ್ಲಿ ಇಲ್ಲಿಯ ಪರ್ಯಂತರ ಪಂಚೀಕರಣ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಅನೇಕ ವಿಷಯಗಳನ್ನು ನಿರೂಪಣೆ ಮಾಡ್ತಾ ಬಂದಿರತಕ್ಕಂಥ ವಿಷಯ. ಈ ವಿಷಯವನ್ನು ಪುನಃ ಇವತ್ತಿನ ದಿವಸ ಮುಂದುವರಿಸೋಣ ಅಂತ ಹೇಳಿ, ಯಾವ ರೀತಿಯಿಂದ ಈ ಪಂಚೀಕರಣದಲ್ಲಿ ಹೇಳಲ್ಪಟ್ಟಂಥ ವಿಷಯ ಪಂಚಮಹಾಭೂತಗಳು ಅದರ ಕಾರ್ಯರೂಪವಾದಂಥದ್ದೇ ಈ ದೇಹ ಅನ್ನುವಂಥದ್ದು ನಮಗೆ ಪ್ರತ್ಯಕ್ಷ ಅನುಭವ ಅದ. ಶರೀರ ಯಾರ್ದಂತಂದರೆ ಇದು ತಂದೆದೂ ಅಲ್ಲ, ತಾಯಿದೂ ಅಲ್ಲ, କିନ୍ତୁ ಇದು ಪಂಚಮಹಾಭೂತಗಳ ಕಾರ್ಯರೂಪವಾಗಿ ತೋರುವಂಥದ್ದು. ಇದಕ್ಕೆ ನಿಮಿತ್ತಕರ್ತರಷ್ಟೇ ತಂದೆ ತಾಯಿ ಅಂತ ಹೇಳಬೇಕೆ ಹೊರತು ಇದು ಪಂಚಮಹಾಭೂತಗಳ ಕಾರ್ಯರೂಪವಾಗಿರುವಂಥದ್ದು. ಭೂಮಿ ನಿಮಿತ್ತ ಕಾರಣ ಅದ. ಬೀಜ ಬೆಳಿಬೇಕಾದ್ರೆ ಭೂಮಿಯೇ ಆಶ್ರಯ. ಆದರೆ ಬೀಜ ಉತ್ಪತ್ತಿಗೆ ಭೂಮಿ ಕಾರಣ ಆಗ್ತದೇನು? ಬೀಜ ಬೆಳೆದಕ್ಕೆ ಭೂಮಿ ಉತ್ಪತ್ತಿ ನಿಮಿತ್ತ ಕಾರಣ ಐತೆ. ಭೂಮಿ ಇಲ್ಲದ ಬೀಜ ಬಿತ್ತಕ್ಕೆ ಬರಂಗಿಲ್ಲ, ಬೆಳೆ ಬೆಳೆಯಕ್ಕೆ ಬರಂಗಿಲ್ಲ. ಪರಂತು ಆ ಬೀಜದೊಳಗಿರುವಂಥ ಜೀವಕಳೆ ಭೂಮಿ ಹುಟ್ಟಿಸಿಲ್ಲ. ಅದು ಹೆಂಗದ? ಚೇತನ ಸ್ವರೂಪವಾಗಿದೆ. ಅದರಂತೆ ಈ ಸಮಸ್ತ ಬೀಜ ರೂಪವಾಗಿದ್ದು ಅಘಟಿತ ಅಘಟನಾ ಶಕ್ತಿ. ಮಾಯೆ ಅಂದರೆ ಹೇಗಿದೆ? ಅಘಟಿತ ಅಘಟನಾ ಶಕ್ತಿ ಸಾಮರ್ಥ್ಯ ಉಳ್ಳಂಥ ಮಾಯೆ. ಅದಕ್ಕೆ ಹೇಳಿದ್ರು ನಿಜಗೊಂಡ್ರು, ನಿಜದೊಳು ಸದಾ ಸತ್ತಾಗಿ ಶಕ್ತಿ ಅಜಯ ಎನಿಸುವುದೇ ಮಾಯಾಶಕ್ತಿ.
ಅದುವೇ ಜಗತ್ತಿಗೆ ಕಾರಣಮಾಗಿಯದು ಅಂದರು. ಅದೇ ಪ್ರಕೃತಿ ಎನಿಸಿಕೊಳ್ಳುತ್ತೀಯದು. ನಮಗೇನು ಈ ವಿಶಾಲವಾದ ಜಗತ್ತು ಕಾಣ್ತದ, ನಾನಾ ರೀತಿ ಅನೇಕ ಕಾಣ್ತದೆ ನೋಡ್ರಿ. ಒಂದಿದ್ದಂಗೆ ಒಂದಿಲ್ಲ, ಒಂದು ವಸ್ತುವಿನಂತೆ ಒಂದು ತೋರೋದಿಲ್ಲ. ಎಷ್ಟು ವಿಭಿನ್ನ ವಸ್ತುಗಳು, ಎಷ್ಟು ವಿಭಿನ್ನವಾದಂಥ ಜೀವರಾಶಿಗಳು ನಾವು ನಮ್ಮ ದೃಶ್ಯಕ್ಕೆ ಗೋಚರ ಇದ್ದಾವೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ನವಿಲಿನೋಳು ಚಿತ್ರವನ್ನು ಗಗನದೋಳು ವಿಚಿತ್ರವನ್ನು ರಚಿಸಿದನು ಆರು ಸರ್ವಜ್ಞ ಅಂತ. ನವಿಲು ಐತಲ್ಲ, ನವಿಲು ಅದ್ರಾಗ ಚಿತ್ರ, ಯಾವ ಚಿತ್ರ ಕಲಾಕಾರನು ಬರೆಯೋಕ್ಕಾದಿತ್ತೇನು ಅದ್ರಂಗೆ ಚಿತ್ರ, ಅದರ ರೆಕ್ಕೆಗೆ ಎಂಥ ಕಲಾಕಾರ ಇದಾನಂದ್ರೆ ಅದ್ರಂಗೆ ಇಳ್ಸೋಕೆ ಬಂದಿತ್ತೇನೋ. ಹೆಂಗೆ ಬರೆದಂಗೆ ಪರಮಾತ್ಮ ಅದ ರೆಕ್ಕೆಗೆ. ಅವನ ಸೃಷ್ಟಿ ಮಾಯಾ ಕಾರ್ಯ ಅಂತ ಹೇಳ್ತಾನೆ. ಅಘಟಿತ ಅಘಟನಾ ಶಕ್ತಿ, ಸಾಮಾನ್ಯ ಶಕ್ತಿ ಇಲ್ಲ ಮಾಯೆಗೆ. ಮತ್ತು ಗಗನದೊಳು ವಿಚಿತ್ರವನ್ನು ನೋಡ್ರಿ, ಏನಾನ ವಸ್ತು ಹಿಂಗೆ ಇಡ್ರಿ ದುಬುಕಿನ ಕೆಳಗೆ ಬೀಳ್ತದೆ. ಮತ್ತು ಆಕಾಶದಾಗ ನಿರಾಕಾರವಾಗಿರುವಂಥ ಬಯಲಿನೊಳಗೆ ಅನೇಕ ಬ್ರಹ್ಮಾಂಡಗಳು ನಿಂತವಲ್ಲ, ಹೆಂಗೆ ನಿಂತವು ಅಂತವು. ನಾವು ಏನು ವಾಸ ಮಾಡ್ತೀವಿ, ಇದು ಒಂದು ಭೂಮಿ, ಇದು ಒಂದು ಬ್ರಹ್ಮಾಂಡ. ಇದು ಎಲ್ಲಿ ನಿಂತದ? ಬಯಲಿನೊಳಗೆ ನಿಂತದ. ಇದು ವಿಜ್ಞಾನಿಗಳು ನೋಡ್ರಿ, ವಿಜ್ಞಾನಿಗಳು ಹೇಳ್ತಾರಲ್ಲ ಹೆಂಗೆ ನಿಂತಿರ್ಬೋದು ಅಂತ. ಇದು ಭೂಮಿ ಎಷ್ಟು ವಿಚಿತ್ರ ಇರೋದು. ಮತ್ತು ಯಾರಿಗೂ ಏನಾಗಿರಬಾರ್ದು, ಯಾವ ಜೀವಿಗೆ ಅಪಾಯ ಆಗಿರಬಾರ್ದು. ಅದಕ್ಕೆ ಹೇಳ್ತಾರೆ ಅವರು, ಮಾಯಾಶಕ್ತಿ ಅದುವೇ ಜಗತ್ಕಾರಣಮಾಗಿಯದು, ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತೀಯದು. ಅದೇ ಪ್ರಕೃತಿ ಎನಿಸಿಕೊಳ್ಳಿ. ಒಂದು ಬೀಜದೊಳಗೆ ಸಣ್ಣ ಬೀಜ, ಆಲದ ಮರ ಬೀಜ ನೋಡ್ರಿ, ಸಣ್ಣ ಬೀಜ ಅದು. ಆ ಬೀಜ ಏನಾದರೂ ಕಾಗಿ ಬಾಯಾಗಿ ಇಟ್ಕೊಂಡು ಹೋಗಿ ಉಗುಳಿತು ಅಂತಂದರೆ ಅದೇ ಬೀಜ ಮರವಾಗಿ, ಹೆಮ್ಮರವಾಗಿ ಬೆಳೀತದೆ. ಎಷ್ಟೋ ಎಕರೆ ಭೂಮಿ ಪರ್ಯಂತರ ಹಬ್ಬುತ್ತದದು, ಅಷ್ಟು ಸಾಮರ್ಥ್ಯ ಅದ. ಬೀಜ ಏಟದ ಅದ್ರದ್ದು, ಅದ್ರಾಗ ಅಷ್ಟು ದೊಡ್ಡ ಮರ ಅಡಿಗೆ ಅದನ್ನು. ಅದರಂತೆ ಈ ಪಂಚಮಹಾಭೂತಗಳು ನೋಡೋಕೆ ನಮ್ಗೆ ಭಾಳ ದೊಡ್ಡ ಇದಾವೆ, ಇಲ್ಲಂತಿಲ್ಲ. ಅದು ಎಷ್ಟು ಪಂಚಮಹಾಭೂತಗಳ ಕಾರ್ಯ ಅನ್ನುವಂಥದ್ದು ಈ ಶರೀರದಲ್ಲಿ ರಚನೆ ಆಗಿ ತೋರ್ತದೆ ಅಂದರೆ ಎಷ್ಟು ವಿಚಿತ್ರ ಅದ ಅಂದ್ರೆ ಅವರು. ಸಂಸ್ಕೃತಿ ಇಂದ್ರಜಾಲವೇ ನೆಲೆಗೊಂಡಿದೆ ನಿನ್ನೊಳಗೆ ಅರಿತುಕೋ ಅಂತಂತ ನಿಜಗೊಂಡ್ರು ಬರ್ತಾರೆ. ಈ ಸಂಸ್ಕೃತಿ ಇಂದ್ರಜಾಲ, ಯಾವುದಾದ್ರೂ ಒಬ್ಬ ಜಾದೂಗಾರ ಮಣ್ಣು ತಗೊಂಡು ಬಂಗಾರ ಮಾಡ್ತಾನೆ, ಏನೇನೋ ವಸ್ತು ಕಾಗದ ತಗೊಂಡು ರೊಕ್ಕ ಮಾಡ್ತಾನೆ. ಆದರೆ ಅದು ಎಷ್ಟೊತ್ತು ನೋಡಿದ್ರೆ ಇರಂಗಿಲ್ಲ ಅದು. ಆದರೆ ಈ ಶರೀರ ಹೆಂಗೆ ರಚನೆ ಮಾಡಿ ಇದಕ್ಕಿಂತ ದೊಡ್ಡ ಇಂದ್ರಜಾಲದ ಎಲ್ಲೈತೆ ಅಂತ ಹೇಳ್ತಾರೆ ಮಹಾತ್ಮರು. ಶರೀರ ಅನ್ನುವಂಥದ್ದು ಒಂದು ಇಂದ್ರಜಾಲ ನೋಡಿ. ಏನಿಲ್ಲದಲ್ಲಿ ತೋರಿತು ಈ ಶರೀರ ಗರ್ಭದೊಳಗೆ, ತೋರಿ ಉಂಡು ಬೆಳೆದು ಮತ್ತೆ ಇರದಂತೆ ಅಡಗುವ ವಿಸ್ಮಯವಿದನ್ನು ಕಂಡು. ಅದಕ್ಕೆ ನಿನ್ನಲ್ಲೇ ಈ ಜಗತ್ತು ತೋರ್ತದ, ನಿನ್ನಲ್ಲಿ ಈ ಶರೀರ ತೋರ್ತದ ಅಂದ ಮೇಲೆ ಇದು ಎಷ್ಟು ವಿಚಿತ್ರ ರೂಪವಾಗಿ ತೋರ್ತದ, ಇದರಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಕು ಮಾಯೆಯಲ್ಲಿ ಅಂತ. ಈ ಮಾಯೆ ಆದ್ರೂ ಪರಮಾತ್ಮನ ಅಧೀನ ಐತೆ ನೋಡು, ಅದಕ್ಕೆ ಸ್ವತಂತ್ರ ಶಕ್ತಿ ಇಲ್ಲ. ಅದರಂಗೆ ಈ ಪಂಚಮಹಾಭೂತಗಳು ಕಾರ್ಯರೂಪವಾಗಿ ತೋರುವ ಈ ದೇಹ ಮೊದಲುಗೊಂಡು ಇದರಲ್ಲಿ ತೋರುವಂಥ 25 ತತ್ವಗಳು ಏನುಂಟು, ಇವೆಲ್ಲವೂ ಆಯಾ ಭೂತದ ಧರ್ಮಗಳು ಮತ್ತು ಆಯಾ ಭೂತದ ಗುಣಗಳಿಂದ ವರ್ತಿಸುವಂಥ ಕಾರ್ಯವನ್ನು ಮಾಡ್ತಾವೆ. ಅವ್ರ ಗುಣ ಇದ್ರಾಗ ಇದ್ದದಕ್ಕೆ ಇದ್ರ ಕೆಲಸ ಹಂಗೆ ನಡೀತದ. ಆಕಾಶದ ಗುಣಧರ್ಮ ಏನಾದ, ಬೆಂಕಿಯ ಗುಣಧರ್ಮ ಏನಾದ, ವಾಯು ಗುಣಧರ್ಮ ಏನಾದ, ಭೂಮಿಯ ಗುಣಧರ್ಮ ಏನಾದ, ನೀರಿನ ಗುಣಧರ್ಮ ಏನಾದ, ಮತ್ತು ಇವು ಯಾವ ಗುಣಗಳಿಂದ ವ್ಯವಹಾರ ಮಾಡ್ತಾವ ಅಂದ್ರೆ ತ್ರಿಗುಣಾತ್ಮಕವಾಗಿರುವಂಥದ್ದು ಇದು ಜಗತ್ತು. ಈ ತ್ರಿಗುಣಾತ್ಮಕದಿಂದ ಕೂಡಿರುವಂಥ ಈ ಶರೀರ ಗುಣಸಂಬಂಧದಿಂದ ಕೂಡ್ಯದ. ಯಾಕಂದ್ರೆ ಮೂಲ ಪ್ರಕೃತಿ ವಿಕೃತಿಗೊಂಡಿದೆ ಗುಣಕಾರ್ಯದಿಂದ. ಹೀಗೆ ವಿಚಾರ ಮಾಡ್ತಾ ನೋಡಿದಾಗ ಈ ಶರೀರ ಅನ್ನುವಂಥದ್ದು ಇದು ಒಂದು ನಮ್ಗೆ ಮಾಯಿಕವಾದಂಥ ವಸ್ತು. ನಮಗೆ ಭಾಳ ವರ್ಷ ಇವೇನೋ, ಭಾಳ ಇದ್ದೀವಿ ಅಂತ ಅನಿಸ್ತದೆ. ಆದರೆ ಅದು ನೋಡೋಷ್ಟರಲ್ಲಿ ಕ್ಷಣ ಮಾತ್ರದಲ್ಲಿ ಅದು ನಾಶ ಆಗಿ ಹೋಗ್ತದೆ.
ಅಜ್ಞಾನದಿಂದ ನಮಗೆ ಬಹಳ ಅನ್ನಿಸ್ತದೆ. ಆದರೆ ಈ ಕ್ಷಣದಲ್ಲಿ ಎಷ್ಟೋ ಜೀವಿಗಳು ನೋಡ್ತೀವಲ್ಲ ಜಗತ್ತಿನಲ್ಲಿ, ಎಷ್ಟೋ ಕ್ಷಣದಲ್ಲಿ ಜೀವ ಕಳೆಯುವಂಥವು ಇದಾವೆ. ಅದರಂಗೆ ವಿಚಾರ ಮಾಡಿ ನೋಡಿ, ಈ ಶರೀರ ಅನ್ನುವಂಥದ್ದು ಪಂಚಮಹಾಭೂತಗಳ ಕಾರ್ಯರೂಪವಾಗಿ ತೋರಿ ಆ ಪಂಚಮಹಾಭೂತಗಳಿಂದ ವಿಂಗಡಿಸಿಕೊಂಡು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ದೇಹವನ್ನು ಹಿಡಿದು ಇದರೊಳಗೆ ಇರುವಂಥ ಪಂಚಕೋಶಗಳನ್ನು ವಿವೇಕವನ್ನು ಮಾಡಿ. ಯಾಕೆ ವಿವೇಕ ಮಾಡಬೇಕಾಗ್ಯದ ಅಂದರೆ, ಈ ಪಂಚಕೋಶಗಳು ಏನು ತೋರ್ಯಾವ ನಮ್ಮಲ್ಲಿ, ಈ ಪಂಚಕೋಶಗಳು ಅನಾತ್ಮ ರೂಪ ಇದಾವೆ. ಇವು ಆತ್ಮಸ್ವರೂಪಗಳ ಅಲ್ಲ. ಅದಕ್ಕಾಗಿ ಇವು ನಿನ್ನಲ್ಲಿ ದೃಶ್ಯವಾಗಿ ತೋರಿ, ಜಡವಾಗಿ ತೋರಿ, ಮತ್ತು ಇದು ದುಃಖ ರೂಪದಿಂದ ಕೂಡಿರುವಂಥದ್ದು, ಕ್ಷಣಿಕವಾಗಿರುವಂಥದ್ದು ವಿಚಾರ ಮಾಡಿ ಇದನ್ನು ನೀನು ಮೋಹ ಮಮತೆಯನ್ನು ಬಿಡು ಅನ್ನೋದಕ್ಕೆ ಹೇಳ್ಯಾರ ಅವರು. ಈ ಅನ್ನಮಯ ಕೋಶ, ಈ ಸ್ಥೂಲ ಶರೀರನೇ ಅನ್ನಮಯ ಕೋಶ ಐತೆ. ಇದರೊಳಗೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಹೇಳಿಕೆ ಬಂದಾರ. ಇದರ ಮೇಲೆ ನಮಗೆ ಮೋಹ ಆಗ್ಯದ. ಮೋಹ ಏನು ಮಾಡಿತು? ಮೋಹ ಏವ ಮಹಾಮೃತ್ಯು. ಧೃತರಾಷ್ಟ್ರನ ಅವನೇನು ಅಜ್ಞಾನಿ ಅಲ್ಲ, ಅವನಿಗೇನು ತಿಳಿಲಾರ್ದ ಮೂರ್ಖ ಅಲ್ಲ. ಅವನಿಗೆಲ್ಲ ಗೊತ್ತಿತ್ತು, ವೇದಜ್ಞಾನ ಗೊತ್ತಿತ್ತು, ಎಲ್ಲ ತಿಳಿದದ್ದ. ಧರ್ಮದ ಬಗ್ಗೆ ಗೊತ್ತಿತ್ತು, ನೀತಿ ಬಗ್ಗೆ ಜ್ಞಾನ ಇತ್ತು, ಅವನಿಗೆ ಎಲ್ಲ ವಿಚಾರವಂತಿದ್ದ. ಆದರೆ ಅವನಿಗೆ ಮೋಹ, ಪುತ್ರ ಮೋಹದಿಂದ ಧರ್ಮವನ್ನು ತ್ಯಾಗ ಮಾಡಿದ, ನೀತಿಯನ್ನು ತ್ಯಾಗ ಮಾಡಿದ, ಅಧರ್ಮದ ಮಾರ್ಗವನ್ನು ಹಿಡಿದು ಕೊನೆಗೆ ತಾನು ವಿನಾಶಕ್ಕೆ ತುತ್ತಾಗಿ ಪುತ್ರ ಮೋಹದಿಂದ ಪುತ್ರ ಶೋಕಕ್ಕೆ ದುಃಖಿಗೆ ಈಡಾದ. ಒಂದೇ ಮೋಹ ಎಷ್ಟನ್ನು ಕೆಡಿಸ್ತು ಅಂತ. ಅದನ್ನು ಗಳಿಸ್ಬೇಕಾದ್ರೆ ಸಾಮಾನ್ಯನೋ ನೀತಿ, ಧರ್ಮ, ನ್ಯಾಯ, ವಿದ್ಯೆ ಇದೆಲ್ಲ ಗಳಿಸ್ಬೇಕಾದ್ರೆ ಅಷ್ಟು ಸುಲಭವಾಗಿ ಗಳಿಕೆ ಆಗ್ತದೇನಿದು? ಇದನ್ನು ಗಳಿಸ್ಬೇಕಾದ್ರೆ ಇಡೀ ಆಯುಷ್ಯ ಕಳೆದವು. ಆದರೆ ಕಳ್ಕೋಬೇಕಾದ್ರೆ ಒಂದು ಸಣ್ಣ ಮೋಹಕ್ಕಾಗಿ ಅವನು ಇಡೀ ಎಲ್ಲ ನಾಶ ಮಾಡಿಕೊಂಡ. ಅದಕ್ಕೆ ಹೇಳಿದ್ರು ಅವರು ಮೋಹ ಏವ ಮಹಾಮೃತ್ಯು. ನಮಗೆ ಎದರ ಮೇಲೆ ಮೋಹ ಆದಂದ್ರೆ, ನನ್ನ ಮೇಲೆ ನನಗೆ ಮೋಹ ಇಲ್ಲ, ನಂದಲ್ಲದ್ದು ನನಗೆ ಸಂಬಂಧ ಇಲ್ಲದ ವಸ್ತುವಿನ ಮೇಲೆ ನನಗೆ ಮೋಹ ಭಾಳ ಅದ. ಈ ಮೋಹ ನಿನ್ನನ್ನು ದುಃಖಕ್ಕೆ ಈಡು ಮಾಡ್ತದ, ಜನನ ಮರಣಕ್ಕೆ ಕಾರಣವನ್ನು ಉಂಟು ಮಾಡ್ತದ. ಅದಕ್ಕೆ ಈ ಮೋಹವನ್ನು ತ್ವರಿ ಅಂತ ಹೇಳ್ತಾರೆ. ಮೋಹಕ್ಷಯವೇ ಮೋಕ್ಷ. ಮತ್ತೆ ಮೋಕ್ಷ ಅಂದ್ರೆ ಬೇರೆ ಏನಿಲ್ಲ, ನಾನು ನನ್ನದು ಅನ್ನೋ ಭಾವ ಏನದ ನಮಗೆ. ಇದು ನಾನು ಅಲ್ಲದ ವಸ್ತುವಿನಲ್ಲಿ ನನ್ನದೆಂಬ ಭಾವ ಐತೆ. ದೇಹ ತಾನಲ್ಲ, ದೇಹ ತಂದೂ ಅಲ್ಲ. ಆದರೆ ಅದರ ಮೇಲೆ ನನಗೆ ನಾನು ನಂದೆಂಬ ಮೋಹ ಅದ. ಈ ಮೋಹವೇ ನಮಗೆ ಜನ್ಮ ಜನ್ಮಾಂತರ ಅನೇಕ ಯೋನಿಗಳ ಪರ್ಯಂತರ ಸಂಚಾರ ಮಾಡ್ತದ. ಯಾವ ಜನ್ಮಕ್ಕೆ ಬರ್ತೀವಂತ ನೇಮ ಇಲ್ಲ ಇಲ್ಲಿ. ಯಾಕಂದರೆ ಬುದ್ಧಿವಂತ ಮನುಷ್ಯನಿಗೆ ಕಿಮ್ಮತ್ತಿನ ವಸ್ತುವನ್ನು ಕೈಯಾಗ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೇನು? ಯಾಕಂದ್ರೆ ಅವನಿಗೆ ಅದರ ಬೆಲೆ ಗೊತ್ತದ, ಅದರ ಮಹತ್ವ ಗೊತ್ತದ, ಅದನ್ನು ಹೆಂಗೆ ಉಪಯೋಗ ಮಾಡಬೇಕಂತ ಅವನಿಗೆ ಗೊತ್ತದ. ಅದಕ್ಕಾಗಿ ಅವನ ಕೈಗೆ ಅದು ವಸ್ತುವನ್ನು ಕೊಡ್ತಾನೆ. ಅದೇ ಆ ವಸ್ತುವಿನ ಜ್ಞಾನ ಇಲ್ಲದಂಥವ್ನ ಕೈಗೆ ಕೊಟ್ಟರೆ ಆ ವಸ್ತು ಏನು ಮಾಡ್ತದಪ್ಪ ಅಂದ್ರೆ ಅವನು ನಾಶ ಮಾಡ್ತಾನೆ. ಅದು ತನ್ನ ನಾಶಕ್ಕೆ ಕಾರಣ ಆಗ್ತದೆ, ತನ್ನ ಅನರ್ಥಕ್ಕೆ ತಾನೇ ಕಾರಣ ಆಯ್ತಿಲ್ಲ. ಅದರಂಗೆ ಕಿಮ್ಮತ್ತಿನ ವಸ್ತುವನ್ನು ಪರಮಾತ್ಮ ಏನೋ ಅನೇಕ ಜನ್ಮಗಳಲ್ಲಿ, ಜಂತುನಾಂನರ ಜನ್ಮ ದುರ್ಲಭ, ಅನೇಕ ಜೀವಕೋಟಿಗಳಲ್ಲಿ ಮನುಷ್ಯನಾಗಿ ಹುಟ್ಟಿ ಬರೋದು ಭಾಳ ದುರ್ಲಭ ಅದ. ಇದು ನಮಗೆ ಹಂಗೆ ಅನಿಸ್ತದೆ. ದಿವಸ ಎಷ್ಟೋ ಮಂದಿ ಹುಟ್ಟುತ್ತಾರಲ್ರಿ ಅಂದರೆ ಅವ್ರವ್ರ ಪುಣ್ಯ ಪ್ರಭಾವದಿಂದ ಮಾನವ ಶರೀರ ಸಿಗ್ತದೆ, ಇಲ್ಲ ಅಂತಿಲ್ಲ. ಅದರಲ್ಲಿ ಮನುಷ್ಯ ಜನ್ಮ ಬಂದ ಮೇಲೆ ಮನುಷ್ಯತ್ವ ಬರೋದು ಭಾಳ ದುರ್ಲಭ. ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯಂ ಏತತ್ರಯಸು ದುರ್ಲಭಂ ಏತುಕಂ ದೈವ ಅನುಗ್ರಹ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿದ್ದೀವಿ, ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವೀಯತೆ ನಮಗೆ ಬರಲಿಲ್ಲ ಅಂದರೆ, ಮನುಷ್ಯರೇನು ಶರೀರದಿಂದ ಮನುಷ್ಯರಿಗೆ ಖರೆ ವ್ಯವಹಾರ ಪಶುಗಳು ಸಮಾನ ಇತ್ತಂದರೆ, ದನ ಮಾಡೋ ವ್ಯವಹಾರ ನಾವು ಮಾಡಿಕೊಂತಿದ್ವಿ ಅಂದ್ರೆ ನಮಗೆ ಮನುಷ್ಯರು ಅಂತಾರೆ.
ಮನುಷ್ಯ ಯಾರನ್ನು ನೋಡ್ರಿ ದನ ಅಂತಂದ್ರೆ ಎಷ್ಟು ಸಿಟ್ಟು ಬರ್ತದೆ ಅವನಿಗೆ. ನನಗೆ ದನ ಅಂತಾನ ಅವನು, ಹೆಂಗೆ ಕಾಣುತ್ತೆ ನಿನ್ನ ಕಣ್ಣಿಗೆ ಅಂತ ಕೇಳ್ತೇವೆ. ಅವರು ಹೇಳ್ತಾರ, ನಿನ್ನ ಕೆಲಸ ಏನು ಮಾಡಕತ್ತಿದ್ದಪ್ಪ ಈ ಜಗತ್ತಿಗೆ ಬಂದು? ಪಶುಗಳು ಮಾಡೋ ಕೆಲಸ ನೀ ಮಾಡಕತ್ತಿದ್ದೆ, ಅದಕ್ಕೆ ನಿನಗೆ ದನ ಅಂದೀವಿ ಅಂತಾರ. ಅದಕ್ಕೆ 4 ಕಾಲ ಇದ್ದಾವೆ, ನಿನಗೆ 2 ಕಾಲ. ಅವನು ದ್ವಿಪಾದ ಪಶು. ಇದಕ್ಕೆ ಇನ್ನೊಬ್ಬರು ಮಹಾತ್ಮರು ಇದಕ್ಕೆ ವಾದ ಮಾಡ್ಯಾರ, ಅವ್ರು ಪಶು ಕೂಡ ಅನ್ನಬಾರ್ದು ಅವನಿಗೆ ಅಂತ. ಅಂದರೆ ಜೀವಾತ್ಮನಿಗೆ ಪಶು ಕೂಡ ಅನ್ನಬಾರ್ದು ಅಂತ. ಯಾಕ್ರಿ? ಮತ್ತು ಪಶು ಕೋಡ ಇದಾವೆ ನೋಡಿ, ಆದರೆ ಇವನಿಗೆ ಕೋಡಿಲ್ಲ, ಇದೊಂದು ದೋಷ ಐತೆ. ಮತ್ತು ಏನು ಅನ್ನಬೇಕ್ರಿ ಇವನಿಗೆ? ದ್ವಿಪಾದ ಪಶು ಅನ್ನಬಾರ್ದು, ಇವನಿಗೆ ಕತ್ತೆ ಅನ್ನಬೇಕು ಅಂತಂದ್ರೆ ಅವರು. ಕತ್ತಿಗೆ ಕೋಡಿಲ್ಲ ನೋಡು, ಅದು 4 ಕಾಲಿನ ಕತ್ತೆ, ಇದು 2 ಕಾಲಿನ ಕತ್ತೆ. ಬಂತು, ಉಣ್ತು, ತಿಂತು, ಒಂದು ದಿವಸ ದೊಪ್ಪನ ಗಿಡ ಬಿದ್ದಂಗೆ ಬಿತ್ತು, ಹೋಯ್ತು ನೋಡಿ. ಏನು ಜಗತ್ತಿನಾಗ ಏನು ಧರ್ಮ ಇಲ್ಲ, ನೀತಿ ಇಲ್ಲ, ನ್ಯಾಯ ಇಲ್ಲ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ, ಏನಿಲ್ಲ. ಸುಮ್ಮನೆ ಉದ್ದಕ್ಕೆ ಬೆಳೀತು, ಒಂದು ದಿವಸ ಅದು ಹೆಂಗೆ ಬಾಳೆ ಗಿಡದ ಉದ್ದಕ್ಕೆ ಬೆಳೆ ಒಂದು ಫಲ ದೊಪ್ಪನ ಬಿದ್ದು ಬಿಡ್ತದೆ, ಖಲಾಸ್ ಮುಗಿತದ. ಅದರಂಗೆ ಬದುಕಿದ್ರೆ ಇವನಿಗೆ ಮಾನವ ಅಂತಾರೆ. ಮಹಾತ್ಮರ ದೃಷ್ಟಿಯಲ್ಲಿಲ್ಲ. ನಮ್ಮ ದೃಷ್ಟಿಯಲ್ಲಿ ನಾವು ಶ್ರೇಷ್ಠ ಇರಬಹುದು, ಇಲ್ಲ ಅಂತಿಲ್ಲ. ಮಹಾತ್ಮರ ದೃಷ್ಟಿಯಲ್ಲಿ ಇಲ್ಲ ಅವರು. ಅದಕ್ಕೆ ಮಾನವೀಯತೆ ಗುಣಗಳ ಬರೋದು, ಅದಕ್ಕೆ ಮನುಷ್ಯತ್ವ ಅಂದ್ರೆ. ಮಾನವೀಯತೆಗೆ ಗುಣಗಳು ಯಾವಾಗ ಬಂದು ಅಂದ್ರೆ ಅವನಿಗೆ ಭಯ ಅದ, ಸಮಾಜದ ಭಯ ಇರ್ತದ, ಭಗವಂತನ ಭಯ ಅದ. ಯಾಕೆ? ನಾ ಇಂದಿಲ್ಲ ನಾಳೆ ನಾ ಸಾಯೋವನೇ, ಮುಂದೆ ನನ್ನ ಗತಿ ಏನು? ಈ ಶರೀರ ನಾಶ ಆಗದೆ, ಎಲ್ಲ ಹುಟ್ಟ್ಯಾವ ಅಂದಮೇಲೆ ಒಂದು ದಿವಸ ನಾಶ ಆಗ್ತದೆ, ಮುಂದೆ ಅಂದೇನಪ್ಪ? ಮತ್ತು ನನಗೆ ಬರ್ತಕ್ಕಂಥ ಗತಿ ಅಂತದ ಬರಬಹುದು. ಇವತ್ತು ನಾನಿಷ್ಟು ದರಿದ್ರನಾಗಿ ಹುಟ್ಟಿದೆ, ಮುಂದೆ ಇನ್ನೂ ಏನು ಗತಿ ಬರ್ಬೋದೇನು? ಮುಂದೆ ಎಂಥ ಕಷ್ಟಗಳು ಬರಬಹುದೇನು ಅಂತ ವಿವೇಕ ಉದಯ ಆಗಿ ಆ ಧರ್ಮ ಕಾರ್ಯಗಳಲ್ಲಿ ತೊಡಗಿ ಉತ್ತಮವಾದ ಮಹಾತ್ಮರ ಸಹವಾಸವನ್ನು ಮಾಡಿ ಅಂಥ ವಿವೇಕವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು, ಇದು ಮನುಷ್ಯತ್ವ ಅಂದ್ರೆ. ಅವರು ಇಂಥ ಗುಣ ಬಂದಾಗ ಅವ್ರು ಮಾತ್ರ ಈ ಕಡೆ ಬರ್ತಾರೆ, ನಮ್ಮ ಕಡೆ ಶಾಸ್ತ್ರ ಕಡೆ. ಏನು ದೇವಸೂರ್ಯನ ಸಣ್ಣದೈತೇನಿದು, ಲಕ್ಷಗಟ್ಟಲೆ ಮಂದಿ ಇದ್ರಾಗ. ಇದಕ್ಕೆ ಯಾರು ಬರ್ತಾರಪ್ಪ? ಯಾರಿಗೆ ಆ ಗುಣ ಬಂದದ ಅವ್ರು ಬಂದು ಇಲ್ಲಿ ಕೇಳ್ತಾರೆ ಅಷ್ಟೇ. ಬರ್ಲಾರ್ದವ್ರಿಗೆ ಅವ್ರು ಬರೋಂಗಿಲ್ಲ, ಅವ್ರಿಗೆ ಆ ಕಡೆ ಹಿಡಿಸ್ತದ. ಹೊರಗೆ ಅಲ್ಲೇ ಬೇಕಾದಂಗೆ ಆನಂದ ಐತೆ ಅವರಿಗೆ. ಆ ಆನಂದದಾಗ ಇದ್ದವ್ರಿಗೆ ಈ ಆನಂದ ಅವ್ರಿಗೆ ಅವಶ್ಯಕತೆ ಇಲ್ಲ. ಇದು ದುಃಖ ಅಂತ ಯಾರಿಗೆ ಅನಿಸ್ತದ ಅವ್ರಿಗೆ ಈ ಕಡೆ ಮುಖ ಮಾಡ್ತಾರೆ. ಅವರಿಗೆ ಮುಮುಕ್ಷತ್ವ ಬರ್ತದ ಮುಂದೆ. ಆ ಗುರುಗಳ ಮುಖಾಂತರ ಶ್ರವಣ ಮಾಡ್ತಾ 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 ಆ ಮುಮುಕ್ಷತ್ವ ಅಂದರೆ ಸತ್ಯ ಅಸತ್ಯದ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ, ಅಂಥ ಗುರುವಿನ ಶೋಧನೆಯನ್ನು ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರನಾಗಿ ಅವರಿಂದ ಜ್ಞಾನವನ್ನು ಪಡ್ಕೊಳ್ಳಬೇಕೆಂಬ ಮುಮುಕ್ಷತ್ವ ಬರ್ತದೆ. ಇವೆರಡು ಬಂದು ಖರೆ ಜಗತ್ತಿನಾಗ. ಆದರೆ ದುರ್ಲಭ ಅಂದರೆ ಮಹಾತ್ಮರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ ಬರೋದು ದುರ್ಲಭ ಐತೆ, ಅದರಲ್ಲಿ ಮುಮುಕ್ಷತ್ವ ಬರೋದಂತೂ ಇನ್ನೂ ದುರ್ಲಭ. ಇವು ಎರಡು ಬಂದ್ರೂ ಅಂಥ ಯೋಗ್ಯ ಮಹಾತ್ಮರು ಸಿಗೋದು ಇನ್ನೂ ದುರ್ಲಭ ಐತಿ. ಯಾಕೆ? ಜಗತ್ತು ಎದರ ಮೇಲೆ ನಿಂತದಂದ್ರೆ ವ್ಯವಹಾರದ ಮೇಲೆ ನಿಂತದ ಇವತ್ತಿನ ಸಮಾಜ. ಗುರು ಪರಂಪರೆ, ಶಿಷ್ಯ ಪರಂಪರೆ ಇದು ಒಂದು ವ್ಯವಹಾರ ಅಲ್ಲ. ಇದು ಈ ಪರಂಪರೆಯನ್ನು ಕ್ರಮವತ್ತಾಗಿ ಮಹಾತ್ಮರಿಂದ ಕ್ರಮದಿಂದ ಬಂದಿರತಕ್ಕಂಥದ್ದು. ಇದೇನು ಈಗ ಹೊಸ್ದಾಗಿ ಹುಟ್ಟಿ ಇಲ್ಲರಿ ಮೊದಲಿದ್ದ ಈಗ ಇವ್ರದ್ದು ವಂಶ ಬಂದದಂತ ಹೇಳಕ್ಕೆ ಬರ್ತದೇನಿದು? ಹಂಗಲ್ಲ, ಅದು ಪೂರ್ವಲಿಂದ ಬಂದಿರತಕ್ಕಂಥದ್ದು. ಓಂ ನಮೋ ನಾರಾಯಣಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಯೋಗೀಂದ್ರ ಮತಾಶ ಶಿಷ್ಯಂ ತಂ ತೋಟಕಂ ವಾರ್ತಿಕಾರಕಾರೋ ಮಾನ್ಯ ಅಸ್ಮತ್ಕುರು ಸಂತತ ಮಾನತೋಸ್ಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಓಂ ಅಂದ್ರೇನು? ಪರಬ್ರಹ್ಮ. ಮೊದಲು ಪರಮಾತ್ಮ ಯಾರಿಗೆ ಉಪದೇಶ ಮಾಡಿದ ಈ ಜ್ಞಾನ, ಈ ವೇದವನ್ನು ಯಾರಿಗೆ ಉಪದೇಶ ಮಾಡಿದ ಅಂದರೆ ಓಂ ನಾರಾಯಣನಿಗೆ ಉಪದೇಶ ಮಾಡಿದ. ನೋಡು, ಮೊದಲು ವಿಷ್ಣುವಿಗೆ ಹೇಳಿದ ಈ ವಿದ್ಯೆಯನ್ನು, ಬ್ರಹ್ಮ ವಿದ್ಯೆಯನ್ನು. ಓಂ ನಮೋ ನಾರಾಯಣಂ.
ಮುಂದೆ ಅವನು ನಾರಾಯಣನಿಂದ ಚತುರ್ಮುಖ ಬ್ರಹ್ಮ, ಬ್ರಹ್ಮನಿಂದ ಪ್ರಜಾಪತಿ, ಪ್ರಜಾಪತಿಯಿಂದ ಆ ಮುನಿಗಳು ಋಷಿ ಪರಂಪರೆ ಮುಂದೆ ಬರ್ತಾರ. ಸನಂದ, ಸನತ್ಕುಮಾರ, ಸಾನಂದ, ಪರಾಶರ ಮುನಿಗಳು, ಆಮೇಲೆ ವ್ಯಾಸರು, ವ್ಯಾಸರಿಂದ ಶುಕಮುನಿ. ಇವು ಗುರು ಪರಂಪರೆ. ಇದು ಎಂಥ ಪವಿತ್ರವಾದಂಥ ಪರಂಪರೆಯಿಂದ ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಇದೇನು ಈಗ ಹೇಳಿದ ವಿದ್ಯೆ ಅಲ್ಲ, ಅಲ್ಲಿಂದ ಬಂದಿರತಕ್ಕಂಥದ್ದು, ಅನಾದಿವಾಗಿರುವಂಥ ವಿದ್ಯೆ. ಆ ವಿದ್ಯೆಯನ್ನು ಪರಂಪರಾಗತವಾಗಿ ಹೇಳಿಕೆ ಅಂತ ಬಂದಿರತಕ್ಕಂಥವರು, ಅವರು ವ್ಯವಹಾರಕ್ಕಾಗಿ ಹೇಳಿಲ್ಲ, ಅದನ್ನು ಲೋಕ ಕಲ್ಯಾಣಕ್ಕಾಗಿ, ಜೀವಿಗಳ ಉದ್ಧಾರಕ್ಕಾಗಿ ಉಪದೇಶ ಮಾಡಿದಂಥ ಮಹಾನುಭಾವರು ಸಂತರು. ತಮಗೆ 100 ನೋವುಗಳನ್ನು ಸಹನೆ ಮಾಡಿ ಇನ್ನೊಬ್ಬರಿಗೆ ಸುಖವನ್ನು ಹಂಚಿದಂಥವರು. ಒಂದು ದೀಪ ತಾನು ಸುಟ್ಕೊಂಡು ಪರರಿಗೆ ಪ್ರಕಾಶವನ್ನು ಕೊಡ್ತದೆ. ಇದು ಅನುಭವ ಅದ. ಮಹಾತ್ಮರು ತಮ್ಮ ದೇಹವನ್ನು ನಷ್ಟ ಮಾಡಿಕೊಂಡು ತನ್ನ ದೇಹವನ್ನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಪ್ರಕಾಶ ಜ್ಞಾನವನ್ನು ನೀಡಿತಕ್ಕಂಥವ್ರು, ಅವರಿಗೆ ಮಹಾತ್ಮರು ಅಂತಾರೆ. ಇಂಥವ್ರು ಎಷ್ಟು ಮಂದಿ ಸಿಗ್ತಾರ ಜಗತ್ತಿನಾಗ. ಅದಕ್ಕೆ ಹೇಳಿದ್ರು ಅವರು, ಬಹುನಾಂ ಸಂತಿ ವಿರಳ ಸಂತತಿ ಅಂತ ಹೇಳಿಕೆ ಅಂತ ಬಂದಾರ ಸುಭಾಷಿತಕಾರ. ಗುರುರ್ ಲೋಕೆ ಈ ಲೋಕದೊಳಗೆ ಉತ್ತಮವಾದಂಥ ಶಿಷ್ಯ ವಿತ್ತಾಪಹಾರಕಂ ಬಹುನಾಂ ಸಂತಿ ಚಿತ್ತತಾಪಹಾರಕಂ ವಿರಳ ಸಂತತಿ ಅಂದರು. ಎದಕ್ಕೆ ಗುರುಗಳಾಗ್ಯಾರ ಜಗತ್ತಿನಾಗ ಅಂದರೆ ಎಲ್ಲರಿಗೆ ಹಚ್ಚಿಗೆ ಬಾಡ್ರಿ. ಮತ್ತೆ ಒಳ್ಳೆಯವರು ಇದ್ದಾರೆ, ಅದ್ರಾಗ ಕೆಟ್ಟವರು ಇದ್ದಾರೆ. ಎಲ್ಲರೂ ಒಳ್ಳೆಯವರು ಆಗಂಗಿಲ್ಲ, ಎಲ್ಲರೂ ಕೆಟ್ಟವರು ಆಗಂಗಿಲ್ಲ. ಗುರುಗಳು ಶೋಧನ ಮಾಡುವಂಥ ವಿವೇಕ ನಮಗೆ ಪರಮಾತ್ಮ ಕೊಟ್ಟಾನ. ನಾವೇನು ಅದನ್ನು ನಿಂದ ಮಾಡಕ್ಕೆ ಹೊಂಟಿಲ್ಲ. ವೇದದಾಗ ಹೇಳ್ತದೆ ಇಂಥ ಗುರುಗಳು 5 ನೋಡು ಜಗತ್ತಿನಾಗ ಅಂತ. ಯಾಕೆ ಹೇಳಿದ್ರು ಅವರು? ನೀನು ಮೋಸ ಹೋಗಬಾರ್ದು ಅಂತ ಹೇಳಿದ್ರು ಅವರು. ನಮಗೆಲ್ಲ ಗೊತ್ತೈತೆ, ಮತ್ತೆ ನಮ್ಮಪ್ಪ ಶ್ರೇಷ್ಠ ಅಂತೀವಿ ನಾವು. ಎಲ್ಲ ಗೊತ್ತೈತೆ ನಮಗೆ, ಇಲ್ಲಿ ಏನು ನಡೆದದ, ಎಂತ ನಡೆದದ, ಇದು ಸರಿದಲ್ಲ ಮಾರ್ಗ ಅಂತ ಗೊತ್ತಿದ್ರು ನಾವೇ ಶ್ರೇಷ್ಠ. ಯಾಕಂದ್ರೆ ನಾವು ಉಳ್ಕೊಳ್ತೀವಿ, ಇಲ್ಲಿ ನಮ್ಮದು ಉಳುಕು ಬರ್ತದ. ತಮ್ಮದು ಮುಚ್ಕೊಂಬಕ ಬೇರೆಯವ್ರನ್ನ ಶ್ರೇಷ್ಠ ಅಂದ್ಬಿಡೋದಪ್ಪ. ನಮಗೇನು, ನಮ್ದೇನು ಆಗ್ಬೇಕಾಗ್ಯದ. ಆದ್ರೆ ಮಹಾತ್ಮರು ಒಪ್ಪಂಗಿಲ್ಲ ಇದಕ್ಕೆ. ಅದು ಹೆಂಗಾಗ್ತದ, ಭಾಳ ಕತೆ ಐತೆ ಅದು. ಯಾಕಂದರೆ ಅವರು ಯಾಕೆ ಬರೆದ್ರಿ ಈ ಮಾತು ಅಂದರೆ, ಶಿಷ್ಯನಲ್ಲಿರುವಂಥ ದ್ರವ್ಯಗಳನ್ನು ಅಪಹರಣ ಮಾಡುವಂಥ ಗುರುಗಳು ಬಹಳ ಮಂದಿ ಆರ ಜಗತ್ತಿನಾಗ. ಅಂಥ ಗುರುಗಳಿಗೆ ಏನು ಕೊರತೆ ಇಲ್ಲ. ಆದರೆ ಶಿಷ್ಯನಿಗೆ ಆದಂಥ, ಹೃದಯದಲ್ಲಿ ಆದಂಥ ತಾಪವನ್ನು ಕಳೆಯುವಂಥ ಸದ್ಗುರುಗಳು ಜಗತ್ತಿನಾಗ ಸಿಗೋದು ಬಹಳ ಅಪರೂಪ ಅಂದರು ಅವ್ರು. ಬಹಳ ಅಪರೂಪ. ಶಿಷ್ಯ ಚಿತ್ತ ತಾಪಹಾರಕಂ ವಿರಳ ಸಂತತಿ. ಯಾಕ್ರಿ ಅಂದರೆ, ಮತ್ತೆ ಈಗ ಎಲ್ಲಿ ನೋಡಿದ್ರೆ ಅದೇ ನಡೆದದಲ್ಲ. ನೀ ಇಷ್ಟು ಕೊಡು, ನಾ ಬರ್ತೀನಿ ನಿನ್ನ ಮನೆಗೆ, ಪಾದ ಇಡ್ತೇನಂತ. ಇವನೇ ಬೇಡಕ್ಕೆ ನಿಂತಾನ ಜಗತ್ತಿಗೆ. ನ ಗುರುರ್ ಅಧಿಕಂ ಇತಿ ಶಿವಶಾಸನಂ. ವೇದ ಹೇಳ್ತದ, ಗುರುವಿನಕ್ಕಿಂತ ಶ್ರೇಷ್ಠ ಯಾರೂ ಇಲ್ಲ ಈ ಜಗತ್ತಿನಾಗ. ಗುರುವೇ ದೊಡ್ಡವನು, ಅವನೇ ಪರಮಾತ್ಮ, ಅವನೇ ಪರಬ್ರಹ್ಮ, ತ್ರಿಮೂರ್ತಿ ಸ್ವರೂಪನೇ ಸದ್ಗುರುನಾಥ. ನಿನಕ್ಕಿಂತ ದೊಡ್ಡ ದೇವ್ರು ಇನ್ನೊಂದು ಜಗತ್ತಿನಾಗ ಇಲ್ಲ ಅಂತ ವೇದ ಡಂಗೂರ ಹೊಡಿತದ. ಮತ್ತು ಇವನಿದ್ರೆ ಭಿಕ್ಷೆ ಬೇಡಕ್ಕೆ ನಿಂತಾನ. ಇವನಿಗೆ ಗುರು ಅನ್ನಬೇಕು, ಏನು ಭಿಕ್ಷಕ ಅನ್ನಬೇಕು? ಈಗ ಅವನು ಕೊಟ್ಟರೆ ಏಟು ಕೊಟ್ಟಾನೆ ಶಿಷ್ಯ ನಿನಗೆ? ನಶ್ವರವಾದದ್ದು ಒಂದಿಷ್ಟು ಹಣ ಸಂಪತ್ತು ಕೊಟ್ಟಾನ. ಅದು ನಶ್ವರ, ಅದೇನು ಸುಖರೂಪದ್ದಲ್ಲ. ಆದರೆ ನಿನ್ನಲ್ಲಿರುವಂಥ ಆನಂದ ಎಂಥದ್ದು, ಜಗತ್ತಿಗೆಲ್ಲ ಹಂಚಿದ್ರೂ ಕೊರತೆ ಆಗೋದಂಥದ್ದು. ಅಂಥ ಆನಂದ ಸ್ವರೂಪ ನೀ ಇದ್ದು, ನಾ ಇಷ್ಟು ಕೊಟ್ಟರೆ ನಿನ್ನ ಮನೆಗೆ ಪಾದ ಇಡ್ತಾನಂತಂದ್ರೆ ನೀನು ಬೇಡವನ ಹೊರತು ನೀನು ಗುರು ಆಗೋದಲ್ಲ. ಅದಕ್ಕೆ ನಿಜಗೊಂಡ್ರು ಬರ್ಕೊಂಬಂದರು, ಧರೆಗೆ ಯಾಚನೆಯಿಂದ ಲಘುತರ ಮುಂದುಂಟೆ, ಗುರುತನವಾವುದು ಇಳಿಯೋಳ ಯಾಚನೆ. ದೊಡ್ಡಸ್ತಿಕೆ ಯಾವುದು ಜಗತ್ತಿನಲ್ಲಿ? ಬೇಡದೇ ಇರುವುದೇ ಗುರುವಿನ ತತ್ವ. ಕೈ ಚಾಚಿದ್ರೆ ಅವನಿಗೆ ಭಿಕ್ಷುಕ ಅಂತ ಕರೀತಾರೆ, ನೀಡೋನಿಗೆ ಗುಣವಂತ ಶ್ರೀಮಂತ ಅಂತ ಕರೀತಾರೆ. ಮತ್ತು ನೀ ದೊಡ್ಡವನಾಗಿ ನೀನೇ ಬೇಡಕ್ಕೆ ನಿಂತಿದ್ದೆ ಅಂದ ಮೇಲೆ ನಮ್ಮದೆಲ್ಲಿಗೆ ಹೋಗ್ಬೇಕು ಶಿಷ್ಯರು? ಅದಕ್ಕೆ ಇಂಥ ಗುರುಗಳಿಗೆ ಏನು ಕೊರತೆ ಇಲ್ಲ. ಗುರು ಅಂತ ಹೆಸರಿಟ್ಕೋಬೋದು, ಏನು ದೊಡ್ಡ ಮಾತದ. ಹೆಸರಿಡೋಕೆ ಏನು ಬೇಕೇನದಕ್ಕೆ? ಒಂದು ಬೋರ್ಡ್ ಬರೆಸಿ ಹಾಕಬೋದು, ಏನು ದೊಡ್ಡ ಮಾತೈತೆ? ಈಗ ಎಲ್ಲರೂ ಬರೆಸ್ತಾರೆ. ಆದರೆ ಗುರುತತ್ವ ಆಯ್ತೇನದು? ಗುರುವಿಗಿರುವ ಸಾಮರ್ಥ್ಯ ಏನು? ಅದಕ್ಕೆ ನಿಜಗೊಂಡ್ರು ಬಂದಾರ.
ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳ ಇರಲವನೇ ಶವ್ಯ ಗುರುವಕ್ಕು ಅನುಭವ ಸಾರ. ಕರುಣ ಯಾವನು ದುಃಖದಲ್ಲಿ ಬಿದ್ದಾನ ಅವನ್ನ ಆ ದುಃಖದಿಂದ ಪಾರು ಮಾಡಬೇಕಂತ ಕಳಕಳೆ ಗುರುವಿನಲ್ಲಿರಬೇಕು. ಅವನ ದೃಷ್ಟಿಯಲ್ಲಿ ಹರಿದು ಬರಬೇಕು ಅವನ ಮೇಲೆ. ಅವನ ಗುಣ ಜಾತಿ ಕುಲ ನಾಮ ರೂಪ ದೇಹ ವಿದ್ಯೆ ಇವು ಯಾವೂ ನೋಡದೆ ನನ್ನ ಹಿಂಗಿದ್ರೆ ನಾ ಮಾಡ್ತೀನಿ ನೋಡಂದ್ರೆ ಏನು ಅರ್ಥದ? ಭೇದ ಐತಿಲ್ಲ, ಅಭೇದ ರೂಪ ಪರಮಾತ್ಮ ಸ್ವರೂಪ ಅಂತ ನಿನಗೆ ಶರಣಾಗತರಾಗ್ಯಾರ. ಮತ್ತು ನೀನೇ ಇವೆಲ್ಲ ಎಣಸಕ್ಕೆ ನಿಂತೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಶಿಷ್ಯ? ತತ್ವ ಹೇಳ್ತದ ಗುರುವೆಂದು. ಅದಕ್ಕೆ ಹೇಳಿದ ಶಿಷ್ಯ ಹೆಂಗೆ ಹೇಳ್ತಾನ ಅಂದ್ರೆ ಗುರುವಿನ ಬಗ್ಗೆ, ಜಾತಿಯ ಉಣ್ಣದ ಊಟವನ್ನು ಉಣಿಸಿದ ಗುರು ತನ್ನ ಶಿಷ್ಯರ ಗುಣವನ್ನು ನೋಡದೆ. ಮತ್ತು ಉಣ್ಣದ ಊಟ ಅಂದರೆ ಮೊದಲು ನಾವು ಅಂಥವೆಲ್ಲ ಉಣ್ತದಿಲ್ರಿ, ಈಗ ನಮ್ಮ ಗುರುಗಳ ಜೊತೆಗಾಗಿ ಎಲ್ಲ ಉಣ್ತೀವಿ ಹೊಡಿತೀವಿ ಅಂತಂದ್ರೆ ಹಂಗೂ ಇದ್ದಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಅದೆಲ್ಲ ಇಲ್ಲಿ ಹೇಳಿತು. ಉಣ್ಣದ ಊಟವ ಎಷ್ಟೋ ಜನ್ಮ ಜನ್ಮಗಳಲ್ಲಿ ನಾ ಸಂಚರಿಸಿದೆ, ಆದರೆ ನಾನು ಎಂದೂ ಕಾಣಲಾರದ ಅಂಥ ಸುಖಾಮೃತವನ್ನು ಬ್ರಹ್ಮಾನಂದವನ್ನು ಉಂಟ ಮಾಡಿಸಿದೆ ಗುರುನಾಥ. ಏನು ಹೇಳಿ ನಿನಗಂತ, ಎಂಥ ಆನಂದ ನನಗೆ. ಸಾಕೆನಿಸದ ಸವಿಯದ ಬೇರೊಂದು ಬೇಕೆನಿಸದ ಕೊನೆಗೆ ಜೋಕ್ಯಗೊಂದದ ಇಂಥ ಒಂದು ಬ್ರಹ್ಮಾನಂದವನ್ನು ಅನುಭವಕ್ಕೆ ತಂದು ಕೊಟ್ಟಿ ಗುರುವೇ. ತನ್ನ ಶಿಷ್ಯರ ಗುಣವನ್ನು ನೋಡದೆ, ನನ್ನಲ್ಲಿ ಜಾತಿ ನೋಡಲಿಲ್ಲ, ಗುಣ ನೋಡಲಿಲ್ಲ, ನನ್ನ ವಯಸ್ಸು ನೋಡಲಿಲ್ಲ, ನನ್ನ ಧರ್ಮ ನೋಡಲಿಲ್ಲ, ಕರ್ಮ ನೋಡಲಿಲ್ಲ, ಯಾವುದೂ ನೋಡಲಾರ್ದ ಕರುಣೆಯಿಂದ ದಯೆಯಿಂದ ನನ್ನ ಮೇಲೆ ನೀ ಕೃಪಾ ಮಾಡಿದಿ ಅಂದರೆ ನಿಂದು ಎಂಥ ದೊಡ್ಡ ಸ್ಥಿತಿ. ಅದಕ್ಕೆ ಕರುಣ ಭಾಳ ದೊಡ್ಡದು. ಮೊದಲು ಗುರುವಿನಲ್ಲಿ ಇರಬೇಕಾದ ಇದು ಮೊದಲನೇ ಲಕ್ಷ್ಯ. ಭಾಳ ವಿದ್ಯೆ ಐತೆ, ಭಾಳ ಹೇಳೋಷ್ಟು ಕಳೆ ಐತೆ, ಕಲೆ ಐತೆ ಖರೆ, ಅಂದ್ರೆ ಗುಣ ಕರುಣ ಇರಲಿಲ್ಲ ಅಂದ್ರೆ 70,000 ಕೊಟ್ಟು ಆಕಳ ತಂದೀವ್ರಿ, 10 ಲೀಟ್ರ್ ಹಾಲು ಹಿಂಡ್ತದ, ಬಕೆಟ್ ಹಿಂಡ್ತದ, ಆದ್ರೆ ಏನು ಮಾಡ್ಬೇಕು? ಹಿಂಡಕ್ಕೆ ಹೋದವನಿಗೆ ಒದಿತದ. ಏನು ಮಾಡ್ಬೇಕು ಅಂತ ಹಂಗೆ ಭಾಳ ವಿದ್ಯೆನೂ ಕರುಣ ಗುಣ ಇದ್ದಿಲ್ಲ ಅಂದರೆ ಆ ವಿದ್ಯೆ ತಗೊಂಡು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶೆ ಆಶೆ ಇಲ್ಲ ಗುರುಗಳಲ್ಲಿ. ನಾವು ಕೊಟ್ಟರೆ ಏನು ಕೊಟ್ಟೆವು? ನಶ್ವರವಾದಂಥ ವಸ್ತು ಮಹಾತ್ಮರಿಗೆ. ಅವರು ಕೊಡುವಂಥ ಅಮರತತ್ವವನ್ನು, ಅವರು ನೀಡುವಂಥ ನಮ್ಗೆ ಆನಂದದ ಸಮಾನ ಇನ್ನೊಂದು ಜಗತ್ತಿನಾಗ ಇನ್ನೊಂದು ಐತಿ ಅಂದ್ರೆ ಇಲ್ಲ. ಅವರು ಕೃಪಾ ಮಾಡಿದಪ್ಪ ಅಂತಂದ್ರೆ ಜಗತ್ತಿನಾಗ ನಾವು ಪಡಿಬೇಕಾಗಿದ್ದು ಇನ್ನೊಂದು ವಸ್ತುನೇ ಉಳಿಯೋದಿಲ್ಲ. ಅದಕ್ಕೆ ಅವರು ಪಾಪಿ ಪುಣ್ಯಾತ್ಮ ಧರ್ಮಿಷ್ಠ ಬೇಕಾದ್ದಿರಲಿ, ನಿನ್ನಲ್ಲಿ ನೀ ಬೇಕಾದ ಪಾಪ ಮಾಡಿರುವಲ್ಲಕ, ಬೇಕಾದಂಥದ್ದು ಇರುವಲ್ಲಕ, ನೀ ಅಜ್ಞಾನಿ ಆಗಿರೋ ನಿನ್ನ ಆ ಎಂಬ ಅಕ್ಷರ ನಿನಗೆ ಬರದೇ ಇದ್ರೂ ಪರವಲ್ಲ, ನಿನ್ನ ಮುಕ್ತನ್ನಾಗಿ ಮಾಡೋ ಜವಾಬ್ದಾರಿ ಮಹಾತ್ಮರ ಕೈಯಲ್ಲಿ ಐತಿ. ಆದ್ರೆ ನಾವು ಅವ್ರಿಗೆ ಶರಣಾಗತ್ತಾಗಬೇಕು. ಅದು ಹೆಂಗೆ? ನಿಷ್ಕಪಟ ಹೃದಯದಿಂದ. ಒಂದು ಸಾಲ ನೀ ಪರಮಾತ್ಮ, ನೀ ಪರಬ್ರಹ್ಮ ಸ್ವರೂಪನೇ ಇದ್ದಿ, ನಿನ್ನ ಬಿಟ್ಟರೆ ನನಗೆ ಇನ್ನೊಬ್ಬರು ಯಾರು ಈ ಜಗತ್ತಿನಾಗ ತಾರಿಸುವವರು ಯಾರೆಲ್ಲ ಸದ್ಗುರುನಾಥ ನೀನೇ ನನಗೆ ಗತಿ ಅಂತ ಯಾವಾಗ ನಮ್ಗೆ ಆ ಪರಮಾತ್ಮನ ಭಾವ ಗುರುವಿನಲ್ಲಿ ಬಂತು, ಆ ಕ್ಷಣದನೇ ಕೈ ಹಿಡಿತೇವೆ ನಾವು. ಭಾಳ ದೂರ ಇಲ್ಲ ನಮ್ಗೆ ಗುರುನಾಥ ಕೈ ಹಿಡಿಯಕ್ಕೆ. ಆದರೆ ಒಂದು ಸಲ ಬಂದ ನಂಬಿಕೆ ಮತ್ತೇನಾದರೂ ನರಭಾವ ನಿನ್ನಲ್ಲಿ ತೋರಿತು ಗುರುವಿನ ಮೇಲೆ ಅಂತಂದರೆ ರವ ನರಕ ನಿನಗೆ ಅಂದ್ರು ಅವರು. ಮತ್ತೆ ಅಂತಿಂತ ನರಕ ಅಲ್ಲ, ರವ ನರಕವಾದಿತ್ತು. ಯಾಕ? ಪರಮಾತ್ಮ ಹರಮುನಿದರೆ ಗುರು ಕಾಯುವ. ಪರಮಾತ್ಮ ಒಂದೇಳಕ್ಕೆ ನಮ್ಮ ಮೇಲೆ ಸಿಟ್ಟಾದರೆ ಗುರುನಾಥ ನಮ್ಮನ್ನು ರಕ್ಷಣೆ ಮಾಡ್ತಾನ. ಆದರೆ ಗುರುನೇ ನಮಗೆ ಮುನಿದಪ್ಪ ಅಂದರೆ ಈ ಜಗತ್ತಿನಿಗೆ ಯಾರು ನಮ್ಮನ್ನು ರಕ್ಷಣೆ ಮಾಡೋಂಗಿಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅಂಥ ಯೋಗ್ಯ ಗುರುಗಳ ಸಿಗೋದು ಭಾಳ ದುರ್ಲಭ ಅಂತ ಶಂಕರಾಚಾರ್ಯರು ಬರ್ಕೊಂಬಂದಾರ. ಅವ್ರೇನು ಈಗ ಬರ್ದಾರ? ಅವ್ರ ಕಾಲದಾಗ ಬರ್ದಾರ. ಮತ್ತು ಅವರು ಎಷ್ಟು ವಿಚಾರ ಮಂತಿರ್ಬೇಕು. ಆಗಿನ ಕಾಲದಾಗ ಇರಲಿಲ್ಲ ಏನು ಗುರುಗಳು? ಅವಾಗೂ ಇದ್ರು ಇಂಥ ಗುರುಗಳು, ಈಗೂ ಇರೋರೆ, ಮುಂದಾನೂ ಇರೋರೆ. ಆದರೆ ನಮಗೆ ಎಚ್ಚರ ಕೊಡ್ತಾರೆ ಅವರು, ನೀವು ಯೋಗ್ಯ ಗುರುಗಳನ್ನು ಶೋಧನ ಮಾಡಿರಿ, ಇಲ್ಲಾಂದರೆ ನೀವು ಮಾಡಿದಂಥ ಎಲ್ಲ ಪರಿಶ್ರಮ ವ್ಯರ್ಥವಾದಿತ್ತು, ನೀವು ಇಷ್ಟೆಲ್ಲ ಸಾಧನ ಮಾಡಿದ್ದು ವ್ಯರ್ಥ ಆದಿತ್ತು.
ನಮಗೆ ಅಂಥ ಗುರುಗಳು ಸಿಕ್ಕರಪ್ಪ ಅಂತಂದರೆ ಆ ಗುರುವಿನಲ್ಲಿ ಏನು ಬೇಕಂದ್ರೆ ಒಂದು ನಿಜವಾದಂಥ ಒಂದು ಶ್ರದ್ಧೆ ಇರಬೇಕು ಅಷ್ಟೆ. ನಮ್ಮ ಭಕ್ತಿ ಅಚಲವಾದಂಥ ಪ್ರೇಮ ಇತ್ತು ಅಂದರೆ ಅದರ ಭಾರವನ್ನು ಹೊರೋರು ಅವರೇ. ಅದಕ್ಕೆ ಹೇಳ್ತಾನೆ ಭಗವಂತ, ಅನನ್ಯ ಚಿಂತಾಮಾನ್ ಅನನ್ಯ ಚಿಂತಾಯಂ ಮಾಂ ಯೇ ಜನ ಪರ್ಯುಪಾಸ್ಯತೆ ತೇಷಾಂ ಅಭಿಯುಕ್ತಾನಾಂ ಯೋಗಕ್ಷೇಮ ಅಹಮ್ಯ. ಯಾರು ಅನನ್ಯ ಅಂದರೆ ಯಾವಾಗಲೂ ಬಿಡದೆ ಎಡಬಿಡದೆ ನನ್ನನ್ನೇ ಸ್ಮರಿಸುವರೋ, ನನ್ನನ್ನೇ ಚಿಂತಿಸುವರೋ, ನನ್ನನ್ನೇ ಭಜಿಸುವರೋ, ನನ್ನಲ್ಲೇ ಮನಸ್ಸನ್ನು ರಮಿಸುವವರು, ಅವರ ಯೋಗಕ್ಷೇಮವನ್ನು ನಾನೇ ಮಾಡ್ತೀನಿ ಅಂದರು ಪರಮಾತ್ಮ. ನಾನೇ ನೋಡ್ತೀನಿ. ಯೋಗ ಕ್ಷೇಮ ಎರಡು ಹೇಳ್ಯಾರ ನೋಡ್ರಲ್ಲಿ, ಭಗವದ್ಗೀತೆದಾಗ ಬರ್ತದೆ ಶ್ಲೋಕ. ಯೋಗ ಅಂದರೆ ಜ್ಞಾನ, ಕ್ಷೇಮ ಅಂದರೆ ನಿನ್ನ ಪ್ರಾರಬ್ಧ ನಿಮಿತ್ತದಿಂದ ನಿನಗೆ ಎಂಥ ಕಂಟಕ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡೋ ಸಾಮರ್ಥ್ಯ ಅವರಿಗೆ ಇರ್ತದೆ, ಮಹಾತ್ಮರಿಗೆ. ನಾವು ಜಗತ್ತಿನಲ್ಲಿ ನಮಗೆ ಜಗತ್ತು ಯಾರು ಸೇರ್ಲಿಕ್ಕಿಲ್ಲ, ಆದ್ರೆ ಆ ಸದ್ಗುರುನಾಥ ಕೈ ಹಿಡದಂದ್ರೆ ಅದೇ ಜಗತ್ತು ನಿನ್ನ ಹಿಂದೆ ತಿರುಗಿ ನೋಡಂಗೆ ಮಾಡ್ತಾನೆ. ಆ ಗುರುನಾಥನಲ್ಲಿ ಅಷ್ಟು ಸಾಮರ್ಥ್ಯ ಅದ. ಯಾವ ಜಗತ್ತು ನಿನ್ನ ಹೀಯಾಳಿಸಿ ನಿಂದಿಸಿ ಹಿಂದಕ್ಕೆ ಬಿತ್ತು ಅದೇ ಜಗತ್ತು ನಿನಗೆ ಶರಣ ಹೋಗ್ತದ. ಅಷ್ಟು ಸಾಮರ್ಥ್ಯ ಗುರುವಿನಲ್ಲಿ ಐತೆ. ಇದು ನಡೆದಂಥ ಘಟನೆ ಏನು, ಇದನ್ನು ಹೇಳೋದಲ್ಲ, ಕತೆ ಮಾಡಿ ಹೇಳೋದಲ್ಲ. ಇಂದ ತುಕಾರಾಮ್ ದಾಸರು ಅಂತ ಆಗಿ ಹೋಗ್ಯಾರ ಅವರು. ಎಂಥ ತತ್ವಜ್ಞಾನಿಗಳು ಅಂದ್ರೆ ಸಾಧಾರಣ ಗೃಹಸ್ಥ ಆಶ್ರಮದಲ್ಲಿ ಇದ್ದಂಥವರು ಅವರು. ಅವರಂಥ ತತ್ವಜ್ಞಾನ, ಅವರಿಗಿರುವಂಥ ಶಿಷ್ಯ ಮೇಲೆ ಪ್ರೇಮ ಅಪಾರವಾದದ್ದು. ಅಂಥ ತತ್ವಜ್ಞಾನಿ ಇರುವಂಥ ಒಂದು ಗ್ರಾಮದಲ್ಲಿ 4 ಜನ ಕಳ್ಳರು ಹೋದ್ರಂತ ಆ ಊರಾಗ ಕಳ್ಳತನ ಮಾಡಕ್ಕೆ. ಇವರು ತುಕಾರಾಮರು ತಮ್ಮ ಮನೆ ಮುಂದೆ ಕುಂತು ವಿಠಲ 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 ಅನ್ಕಂತ ತಾಳ ಬಾರಿಸಂತ ಕುಂತಿದ್ರು ಇವರು. ಆವಾಗ ಆ 4 ಮಂದಿ ಕಳ್ಳರು ಆ ತುಕಾರಾಮ್ ದಾಸರ ಮನೆ ಮುಂದೆ ಬರಕತ್ತಿದ್ರು. ಅವ್ರು ಅಂದ್ರಂತ 4 ಮಂದಿ ಹೋಗೋದ್ರೆ ಹಿಂದೆ ಒಬ್ಬನು ಉಳ್ಕೊಂಡಿದ್ದ. ಅವನು ನಿಂದ್ರಿ ಅಂದ. ಯಾಕ? ಇವನು ತುಕಾರಾಮ್ ಅಂದ್ರೆ ಇವನೇ ನೋಡು, ಇವನು ತಲೆ ಕೆಟ್ಟದ, ಇವನಿಗೆ ಸಂಸಾರ ಇಲ್ಲ ಏನಿಲ್ಲ, ಬರೀ ಇದೆ ತಾಳ ತಗೊಂಡು ಬಾರಿಸಂತ ಆಗಲ್ಲ ರಾತ್ರಿ ಇದಕ್ಕೆ ಇರ್ತಾನ. ತುಕಾರಾಮ್ ಅಂದ್ರೆ ಇವನೇ, ಇವನ್ನ ನಾವು ಕರ್ಕೊಂಡು ಹೋಗಂಬ್ರಿ ಅಂದ. ಇವನ್ ಕರ್ಕೊಂಡು ನಾವ್ ಹೆಂಗೆ ಕಳ್ತನ ಮಾಡಕ್ಕೆ ಬರ್ತದ? ಇಲ್ಲ, ಯಾಕಂದರೆ ಎಲ್ಲರ ಮನೆ ಇವನಿಗೆ ಗೊತ್ತಾಯ್ದವು. ಈ ಊರಾಗ ಯಾರ್ಯಾರು ಶ್ರೀಮಂತರ ಇದ್ದಾರ, ಯಾರ್ಯಾರು ಎಂಥವ್ರ ಮನೆಗೆ ಏನೇನೈತೆ ಅಂಬೋದು ಎಲ್ಲ ಗೊತ್ತೈತಿ ಇವನಿಗೆ. ಇವ್ನ ಹಿಡ್ಕೊಂಡು ಹೋಗಂಬ್ರಿ, ಕಳ್ತನ ಮಾಡೋಕೆ ಅನುಕೂಲ ಆಗ್ತದೆ. ಆಯ್ತು ನಡ್ರಿ. ಅವಾಗ ಇವ್ರು ತಾಳ ಬಾರಿಸಿ ಅಂತ ಕುಂತಿದ್ರು ತುಕಾರಾಮರು. ಹೋಗಿ ಹೇಳಿದ್ರಂತೆ, ತುಕಾರಾಮ ನಡಿ ನಮ್ಮ ಜೊತೆಗೆ. ಎಲ್ಲಿಗೆ? ನಾವು ಈ ಊರಾಗ ಕಳ್ತನ ಮಾಡೋಕೆ ಬಂದೀವಿ, ಶ್ರೀಮಂತರ ಮನೆ ಎಲ್ಲಿ ಐತೆ ನಮಗೆ ತೋರ್ಸ. ನಡ್ರಿ ಅಂದಂತ. ನಡ್ರಿ, ನೀವು ಯಾಕೆ ಕಳ್ತನ ಮಾಡ್ತೀರಿ, ನಿಮ್ಗೆ ಇದೀಗೇನು ಬರ್ತದಂತ ಅವು ಯಾವ ಹೇಳಕ್ಕೆ ಹೋಗಲಿಲ್ಲ. ಆಯ್ತಪ್ಪ ನಡ್ರಿ, ಬರ್ತಾನೆ, ನಂದೇನೈತಿ, ಇಲ್ಲಿ ಬಾರಿಸೋದು ಅಲ್ಲಿ ಬಾರಿಸ್ತೀನಿ, ನಡಿ ಅಂತ ಕರ್ಕೊಂಡು ಹೊಂಟ್ರೈತಂತ ತುಕಾರಾಮ್. ದೊಡ್ಡ ಶ್ರೀಮಂತನ ಮನೆ ಅದು. ಇದೇ ನೋಡು ದೊಡ್ಡ ಶ್ರೀಮಂತನ ಮನೆ. ಭಾಳ ಚಲೋ ಆಯ್ತು. ಇದ್ರಾಗ ಹೋಗಕ್ಕೆ ದಾರಿ ಮ್ಯಾಲೆ ಹೋಗ್ಬೇಕಂದ. ದಾರಿಯಲ್ಲಿ ದಾರಿ ತೋರ್ಸನ್ ಬರ್ರಿ, ನಾನು ತೋರ್ಸನ್ ಅಂತ ಕರ್ಕೊಂಡು ಹಿಂಗೆ ಮ್ಯಾಲೆ ದಾರಿ ತೋರಿಸಿದ. ಗಬಾಕಲಿ ಬಿಚ್ಚಿ ಇದ್ರಾಗ ಇಳಿದು ಹೋದ್ರೆ ಸೀದಾ ಮನೆಗೆ ಹೋಗ್ತೀರಿ. ಬಂಗಾರ ಗಿಂಗಾರ ಇಂತಿಂಥ ರೂಮ್ನಾಗ ಇಟ್ಟರು ನೋಡವ್ರು ಎಲ್ಲರೂ ಅಂತ ತುಕಾರಾಮ್ರು ಹೇಳಿದರು. 4 ಮಂದಿ ಹೋಗಿ ಒಳಗೆ ಇಳಿದ್ರು. ದೊಡ್ಡ ಮನೆ, ಎಲ್ಲರೂ ಎಕಡೆ ಮಕ್ಕಂಡಿದ್ರು. ಇವರು 4 ಮಂದಿನ ಕರ್ಕೊಂಡು ಒಳಗೆ ಹೋದ. ಅದು ಏಕಾದಶಿ ಇತ್ತು. ಪಾಂಡುರಂಗನ ಭಜನೆ ಸೇವೆ ನಡೆದಿತ್ತು. ಅವರು ದೊಡ್ಡ ಶ್ರೀಮಂತರು, ಪಾಂಡುರಂಗನ ಭಕ್ತರು, ಪರಮ ಭಕ್ತರು ಅವರು. ಅವ್ರ ಮನೆಯೊಳಗೆ ಒಂದು ದೊಡ್ಡ ದೇವರ ಮನೆ, ಅದರಾಗ ಒಂದು ದೊಡ್ಡ ಫೋಟೋ, ಪಾಂಡುರಂಗನ ಫೋಟೋ. ಅದರ ಮುಂದೆ ಒಂದು ದೊಡ್ಡ ದೀಪ ಹಚ್ಚಿಟ್ಟಿದ್ರಂತ. ಇವರೆಲ್ಲ ಕಳ್ಳರು ಹುಡುಕಾಡಕತ್ತಿದ್ರೆ, ಹಂಗೆ ಯಾಕೆ ಹುಡುಕ್ತೀರಿ? ಇರ್ರಿ, ನಾನು ಸ್ವಲ್ಪ ದೀಪ ತಗೊಂಬರ್ತೀನಿ ಅಂದ ತುಕಾರಾಮ್. ದೀಪ ತಗೊಂಬರ್ತೀನಿ, ಹಂಗಾದ್ರೆ ಬೆಳಕಾಗ್ತದೆ ಎಲ್ಲ ನೋಡಿ ಹುಡುಕ್ಯಂದ್ರಂತ. ಇಲ್ಲೇನು ಬಿದ್ದಿರಿ, ಏನೋ ಏಟು ಆದಿತ್ತು ನಿಮ್ಗೆ? ಆಯ್ತು ತಾಂಬೋಗಂತ ಇವ್ ಕಳಿಸಿದ್ರಂತ ತುಕಾರಾಮ್ರು. ಅವ್ರ ದಿಕ್ಕಿಗೆ ಒಂದು ರೂಮ್ನಾಗ ಹೋದ್ರಂತ ಹುಡುಕಾಕ.
ಈ ತುಕಾರಾಮ್ ಏನು ದೀಪ ತಗೊಂಬಕ್ಕೆ ಬಂದಿದ್ದ, ಬಂದು ದೀಪ ನೋಡಿದ, ಪಾಂಡುರಂಗ ಫೋಟೋ ನೋಡಿದ, ಆಯ್ತು ಮೈ ಮರ್ತ್ಬಿಟ್ಟು. ಆಯ್ತು ಅಲ್ಲೇ ಕೊಳ್ಳಾಗಿದ್ದು ತಗೊಂಡ ಪಾಂಡುರಂಗ ವಿಠಲ 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 ಅನ್ಕೊಂತ ಅಲ್ಲೇ ಕುಂತ್ಬಿಟ್ಟು ಚಾಲು ಆಯ್ತು. ಭಜನೆ ಚಾಲು ಆಯ್ತು. ಇವ್ರೇನು ಕೋಲೆಗೆ ಒಕ್ಕೊಂಡಿದ್ದರು ದಿಕ್ಕಿಗೊಬ್ಬರು. ಅವ್ರು ಅಂದಂತ ಏನಪ್ಪ ಇದು ಆಯ್ತು ರೀ, ಇವತ್ತು ಸತ್ತೀವಿ ನಾವು. ಇವ್ನು ಹಿಡ್ಕೊಂಬಂದಿದ್ದು ಭಾಳ ತಪ್ಪಾಯ್ತು. ನಾವು ಸತ್ತೀವಿ, ನಾವು ಹೆಂಗೆ ಉಳಿತೀವೋ, ಇವನು ಏನೋ ಮನೆ ಬಂದಿರ್ತಾನೆ ಇಲ್ಲಿ ಕುಂತು ವಿಠಲ ವಿಠಲ. ಆಯ್ತು ಭಜನೆ ಮೈ ಮರೆತು ಬಿಟ್ರು. ಅವರು ಮಹಾತ್ಮರು, ಜ್ಞಾನಿಗಳು ತಮ್ಮ ಸ್ವರೂಪದಲ್ಲಿ ಆಯ್ತು ಲೀನ ಆಗಿಬಿಟ್ರು. ಆಯ್ತು ತಾಳ ಬಾರಿಸಿದ್ದೆ ಬಾರಿಸಿ ಈ ಶಬ್ದ ಕೇಳ ಶ್ರೀಮಂತರು ಮನೆಯಾಗಿದ್ದವರು ಎದ್ದು ಬಂದ ಶ್ರೀಮಂತ ಬಂದು ನೋಡ್ತಾನ ದೇವ್ರ ಮನೆಯಾಗ ಸಾಕ್ಷಾತ್ ತುಕಾರಾಮ್ ದಾಸರು, ವಿಠಲನ ಸ್ವರೂಪರು. ವಿಠಲನ ಸ್ವರೂಪ ಅವರು ಎಷ್ಟೋ ದಿವಸ ಪರ್ಯಂತರ ಗುರುಗಳ ದರ್ಶನ ಮಾಡಬೇಕು, ತುಕಾರಾಮರ ದರ್ಶನ ಮಾಡಬೇಕು, ನಾವು ಅವ್ರನ್ನ ಒಂದು ದಿವಸ ಮನೆಗೆ ಕರೆದು ಅವ್ರ ಸೇವೆಯನ್ನು ಮಾಡ್ಬೇಕಂತ ಭಕ್ತಿಯಿಂದ ಕುಂತಿರ್ತಕ್ಕಂಥ ಶ್ರೀಮಂತ ಅವ, ಸಾಮಾನ್ಯ ಅಲ್ಲ ಅವನ್ನಂತ. ಇವತ್ತು ಏಕಾದಶಿದಿಂದ ಸಾಕ್ಷಾತ್ ಪಾಂಡುರಂಗನೇ ನಮ್ಮ ಮನೆಗೆ ಬಂದಾನ, ನಂದೆಂಥ ಭಾಗ್ಯ ಇರ್ಬೋದು. ಅವಾಗ ಹೋಗಿ ಇವನು ಇದ್ದೋರ್ನ ಎಲ್ಲೋರ್ನ ಎಲ್ಲರನ್ನ ಎಬ್ಸ್ಕೊಂಬಂದ, ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇವು ಎಲ್ಲರೂ ಬಂದ್ರಂತ. ಇವು ಏನು 4 ಮಂದಿ ಕಳ್ಳರು ಕುಂತಿದ್ರಲ್ಲ, ಇವ್ರು ಆಯ್ತು ಸತ್ಯವಪ್ಪ, ಇವತ್ತು ಸತ್ಯ ಬಿಡಂಗಿಲ್ಲ. ಇವ್ರು ಹೆಂಗೆ ಬಿಡ್ತಾರೆ ಶ್ರೀಮಂತರು? ಆಯ್ತಂದ್ರು. ಎಲ್ಲರೂ ಬಂದರು. ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಬಂದೆ, ಪರಮಾತ್ಮ ಬಂದಾನ, ನಮಸ್ಕಾರ ಮಾಡಿರಿ, ದರ್ಶನ ತಗರಿ, ದರ್ಶನ ತಗರಿ. ಎಲ್ಲರೂ ದರ್ಶನ ತಗೊಂಡ್ರು. ಆವಾಗ ಶ್ರೀಮಂತ ಹೋಗಿ 2 ಕೈ ಮುಗಿದು, ಅಪ್ಪ ಸಾಕ್ಷಾತ್ ವಿಠಲ ನೀನೇ ಬಂದಿ ನಮ್ಮ ಮನೆಗೆ, ನಿನ್ನವನ್ನು ಭಜಿಸ್ಬೇಕು, ನಿನ್ನ ಪೂಜಿಸ್ಬೇಕಂತ ನಮ್ದು ಭಾಳ ಅಪೇಕ್ಷೆ ಇತ್ತು. ಇವತ್ತು ಹೆಂಗಿದ್ರೆ ನೀವೇ ದಯ ಮಾಡಿಸಿರಿ, ನಾವು ಒಂದು ಸಣ್ಣ ಪೂಜೆಯನ್ನು ಮಾಡ್ತೀವಿ, ನಿಮ್ಗೆ ನಿಮ್ಮ ಪಾದ ಪೂಜೆಯನ್ನು ಮಾಡ್ತೀವಿ, ನೀವು ನಮ್ಮ ಮೇಲೆ ಆಶೀರ್ವಾದ ಮಾಡಿರಿ, ನಿಮಗೆ ನಾವು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಡ್ರಿ, ನಾವು ಭಾಗ್ಯವಂತರು, ನಾವು ಪುಣ್ಯವಂತರು ಅಂದಾಗ ತುಕಾರಾಮರು ಅಂದ್ರಂತ. ಒಪ್ಪಿಗೆ ಐತೆ ನನಗೆ, ಅದು ನಂದೊಂದು ಮಾತೈತೆ. ಏನು ಈಗ ನಾನು ಒಬ್ಬನೇ ಬಂದಿದ್ದರೆ ಮಾಡ್ತಿದ್ರಿ, ನಾನು ಒಬ್ಬನೇ ಬಂದಿದ್ದರೆ ನನಗೊಬ್ಬನಿಗೆ ಮಾಡಂತ ಹೇಳ್ತಿದ್ದೆ. ನನ್ನ ಜೊತೆಗೆ ನನ್ನಂಗೆ ಇನ್ನೂ 4 ಮಂದಿ ಬಂದಾರ. ಅವರು ನನಗೇನು ಪೂಜೆ ಮಾಡ್ತಾರೋ ಅದ್ರಂಗೆ ಅವ್ರಿಗೆ ಮಾಡ್ತಾರಂದ್ರೆ ನಾ ಮಾಡಿಸ್ಕೊಂತೀನಿ, ಇಲ್ಲ ನಾವು ಅಲ್ಲೇ ಅಂದು ಆಯ್ತಿಲ್ಲ. ಸತ್ತೀವಿ ನಾವು, ತುಂಡು ತುಂಡು ಮಾಡಾಕ್ತಾರೆ ಇವು. ಆಯ್ತು ಇವ್ನು ಸುಮ್ಮನೆ ಗಂಟು ಬಿದ್ದೀವಿ ಇವನ ಜೊತೆಗೆ ಅಂದ್ರೆ ಆಗ್ತಾವ ಕಳ್ರ ಒಳಗೆ ಕುಂತು ನಮ್ಮನ್ನು ಉಳಿಗಾಲಿಲ್ಲ ಇವತ್ತು. ಅವಾಗ ತುಕಾರಾಮ್ ಅವ್ರು ಶ್ರೀಮಂತನಂತೆ, ಯಪ್ಪ ಎಲ್ಲಾರ ಖರಿ, ಎಲ್ಲಾರ ಹುಡ್ಕೊಂಬರ್ರಿ, ಅವರು ನೀವು ಕರಿತೀರಂತ ಅಲ್ಲೆಲ್ಲಿ ಕುಂತಾರ, ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಬರ್ರಿ. ಆಯ್ತಪ್ಪ ಸತ್ಯವು ನಾವು ಅಂತೀವಿ. ಇವತ್ತು ನಮ್ಮನೇನು ಉಳ್ಸಂಗಿಲ್ಲ ಇವರು. ಹೋಗಿ ಕೋಲ್ಯಾಗ ಅಲ್ಲೊಬ್ಬರು ಎಲ್ಲೆಲ್ಲೋ ಗಾಡಿ ಚಾಟಿಗೆ ಎಲ್ಲೆಲ್ಲೋ ಇರ್ತಾರೆ, ಹಿಡ್ಕೊಂಬಂದ್ರೆ 4 ಮಂದಿ ಹಿಡ್ಕೊಂಬಂದು ಕೇಸಿ ಅವಾಗ ಅಂದ್ರಂತ, ನನಗೆ ಹೆಂಗೆ ಪೀಠ ಹಾಕ್ತೀರಿ, ಶಿವಾಸನ ಪೀಠ ಹಾಕ್ಬೇಕಲ್ಲ, ಪಾದ ಪೂಜೆ ಮಾಡೋ ಪೀಠ, ಅದ್ರಂಗೆ ಅವ್ರಿಗೆ 4 ಮಂದಿಗೆ ಪೀಠ ಹಾಕ್ಬೇಕು. ಮತ್ತು ನನಗೆ ಹೆಂಗೆ ಪೂಜೆ ಮಾಡ್ತಾರೆ ಅದ್ರಂಗೆ ಅವ್ರಿಗೆ 4 ಮಂದಿಗೆ ಪೂಜೆ ಮಾಡ್ಬೇಕಂದಾಗ, ಯಪ್ಪ ನೀ ಹೆಂಗೆ ಆಜ್ಞೆ ಮಾಡ್ತಂಗೆ ಮಾಡ್ತು. ಶ್ರೀಮಂತ ಗೊತ್ತಾಯ್ತು ಇವು ಕಾಳ್ರ ಇದಾರಂತ, ಆದ್ರೆ ಗುರು ಆಜ್ಞೆ. ಆವಾಗ 4 ಮಂದಿಗೆ ಕುಂದ್ರಿಸಿ 4 ಮಂದಿಗೆ ಪಾದ ಪೂಜೆ ಮಾಡಿ ಇತಗೆ ಮಾಡಿದ್ರಂತ. ಆನಕ ಬರಲಿಲ್ಲ ಅವ್ರಿಗೆ. ಆವಾಗ ಪೂಜೆ ಮಾಡಿದ ಮೇಲೆ ಮತ್ತು ನೀವು ಏನು ಕೊಡ್ತೀರಿ ಕಾಣಿಕೆ ಅಂದ. ಯಪ್ಪ ಈ ಮನೆಯಾಗ ಏನೈತಿ ಎಲ್ಲ ನಿಂದೆ ಅಂತ. ಇದ್ರಾಗ ಇದ್ದದ್ದು ಅವ್ರೇನು ಗಂಟು ಕಟ್ಟಿಟ್ಟಾರ, ಅವ್ರಿಗೆ ಕೊಡ್ರಿ, ನನಗೆ ಕೊಟ್ಟಂಗೆ. ಯಾಕೆ ಅದಕ್ಕೆ ಬಂದಿದ್ರು ಅವರು. ಅವೆಲ್ಲ ಅವ್ರಿಗೆ ಕೊಡ್ರ, ಅವ್ರಿಗೆ ಅವಶ್ಯಕತೆ ಇದ್ದಾವ, ಸ್ವಲ್ಪ ಅವಶ್ಯಕತೆ ಐತೆ, ಅವ್ರಿಗೆ ಬೇಕಾಗ್ಯದ, ಅವ್ರಿಗೆ ಕೊಡ್ರಿ, ನನಗೇನು ಬೇಡ. ಯಪ್ಪ ನೀ ಹೇಳ್ದಂಗೆ ಎಲ್ಲೋ ಒಯ್ದು ಬಿಡ್ರ ಶ್ರೀಮಂತ. ಅವಾಗ ಅವರು ಕಳ್ರಂದ್ರಂತ, ನಮ್ಮ ಜನ್ಮ ಇವತ್ತು ಸಾರ್ಥಕ ಆಯ್ತಂದ್ರಂತ. ಕಳ್ರಾದದಕ್ಕೆ ನಾವು ಸಾರ್ಥಕ ಆದೀವಿ ಅಂದ್ರ. ಯಾಕೆ ಇಂಥ ಮಹಾತ್ಮರ ದರ್ಶನ ಆಯಿತು. ನಾವು ಕಳ್ಳರಂತ ಗೊತ್ತಿದ್ರೂ ಕೂಡ ನಮ್ಮನ್ನು ಇಂಥ ಮಟ್ಟಕ್ಕೆ ತಂದಾನ ಅಂದ ಮೇಲೆ ನಾವು ಒಳ್ಳೆಯವರಾದೀವಿ ಅಂದ್ರೆ ನಮ್ಮನ್ನು ಮುಕ್ತರು ಮಾಡೋದು ಏನು ದೊಡ್ಡ ಮಾತೈತಿ ಇವನಿಗೆ ಅನ್ನಂತ. ಅದಕ್ಕೆ ಅವತ್ತಿನಿಂದ ಅದೇ ಕ್ಷಣದಲ್ಲಿ ಅಲ್ಲೇ ಸದ್ಗುರುವಿನ ಸನ್ನಿಧಾನದಲ್ಲಿ ತುಕಾರಾಮರಿಗೆ ನಮಸ್ಕಾರವನ್ನು ಮಾಡಿ, ಅಪ್ಪ ಇನ್ನು ಮೇಲೆ ನಾವು ಈ ಕೆಲಸ ಮಾಡೋಂಗಿಲ್ಲ,
ಏನಿತ್ತರ ನಿನ್ನ ಚಿಂತನವನ್ನು ಮಾಡ್ತೀವಿ, ನಿನ್ನ ಪೂರ್ಣ ಜ್ಞಾನವನ್ನು ನಮಗೆ ದಯಪಾಲಿಸು ಅಂತ ಹೇಳಿದಾಗ ಆ ಶಿಷ್ಯರೊಳಗೆ ಒಬ್ಬ ಶಿಷ್ಯನೇ ಗ್ರಂಥ ಬರೆದಾನ. ಇವತ್ತು ಕಳ್ಳ ಅವನು ಬರೆದದ್ದು, ಅವನೇ ಒಬ್ಬನು ಬರೆದಾನ. ತುಕಾರಾಮ್ರು ಒಂದು ದಾಸೋದಾಗ ಬರೆದಾರ. ಅಂದರೆ ಒಬ್ಬ ಕಳ್ಳನಿಗೆ ವೇದ ನುಡಿಯುವಂಥ ಸಾಮರ್ಥ್ಯ ಬರಬೇಕಾದ್ರೆ ಒಬ್ಬ ಗುರುವಿನ ಕೃಪಾ ಬೇಕಾದ. ಅವನ ಕೃಪೆ ಇತ್ತು ಅಂದ್ರೆ ನೀ ಬೇಕಾದಿರುವಲ್ಲಕ ಅವನು ಮಾಡೋ ಸಾಮರ್ಥ್ಯ ಅವನಿಗೆ ಅದ. ಅದಕ್ಕೆ ಹೇಳಿದ ಯೋಗಕ್ಷೇಮ ಅಹಮ್ಯ, ನಾನೇ ನೋಡ್ತೀನಿ ಅವ್ರ ಯೋಗಕ್ಷೇಮವನ್ನು. ಅವ್ರಿಗೇನು ಕಷ್ಟ ಆಗಲಾರ್ದಂಗೆ ನೋಡ್ಕೊಂಬ ಜವಾಬ್ದಾರಿ ನಂದದ. ಆದರೆ ನಂಬಿಕೆ ಬರ್ಬೇಕಷ್ಟು. ಅದಕ್ಕಾಗಿ ಅಂಥ ಯೋಗ್ಯವಾಗಿರುವಂಥ ಮಹಾತ್ಮರು ಸಿಗೋದು ದುರ್ಲಭ. ಸಿಕ್ಕಾರ ನಮಗೆ ಅಂತಂದರೆ ನಮ್ಮಂಥ ಭಾಗ್ಯವಂತರು ಯಾರಿಲ್ಲ. ಆಡಂಬರ ಇದ್ದಲ್ಲಿ ಏನೂ ಇರಂಗಿಲ್ಲ, ಎಲ್ಲ ಇರಬಾರ್ದಂತ ಯಾವುದೂ ಹೇಳಂಗಿಲ್ಲ. ಆದರೆ ಜಗತ್ತಿನಲ್ಲಿ ಅಪರೂಪಕ್ಕೆ ಸಿಗುತ್ತದೆ. ಅಂಥ ಮಹಾತ್ಮರ ಸಂಶ್ರಯಂ ಅಂದರೆ ಅವ್ರ ಸಂಘವನ್ನು ಬಹು ದುರ್ಲಭ ಅಂತ ಹೇಳಿದರು ಮಹಾತ್ಮರು. ಅಂಥ ದುರ್ಲಭವಾದಂಥ ಸ್ಥಿತಿ ನಮ್ಗೆ ಪ್ರಾಪ್ತಿ ಆಗ್ಯದಂದರೆ ನಾವೇ ಭಾಗ್ಯವಂತರಂತ ತಿಳಿದು ಆ ಸದ್ಗುರುವಿಗೆ ಶರಣಾಗತನಾಗಿ ನಮ್ಮ ಯಥಾರ್ಥ ಸ್ವರೂಪದ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕಂದರೆ ನೀರ ಮೇಲಿನ ಗುಳ್ಳೆ ಲಿಂಗ ಆಕಾರದಲ್ಲಿ ಹೊಳೆಯುತ್ತಿರಲು ಅದನ್ನು ಅವಿಚಾರದಿಂದ ಲೋಹದಲ್ಲಿ ಬಂದಿಪೆನೆಂಬುವರು. ಏನು ನೀರ ಮೇಲೆ ಮಳೆ ನೀರು ಬಿದ್ದಾಗ ನೋಡ್ರಿ, ದೊಡ್ಡ ದೊಡ್ಡ ಹನಿ ಬಿದ್ದಾಗ ಗುಳ್ಳೆ ಆಗ್ತಾವೆ, ಲಿಂಗ ಆಕಾರದಲ್ಲಿ ತೋರ್ತದೆ. ಅದು ಲಿಂಗ ಅಂತ ತಿಳಿದಕ್ಕೆ ಹೋಗಿ ಅದನ್ನು ಒಂದು ಪೆಟ್ಟಿಗೆ ತಂದಿಡ್ತಾನಂದ್ರೆ ಇರ್ತದೆ ನೀನು ತರತಾನ ಅದು ಲಿಂಗ. ಹಿಂಗೆ ಹಿಡಿದ್ರೆ ಹೋಗ್ತದೆ, ಹೊಡೆದೋಗ್ತದೆ. ಅದರಂಗಲ್ಲಿ ಈ ದೇಹವನ್ನು ನಾನು ರಕ್ಷಿಸ್ತೀನಿ, ಇದನ್ನು ರಕ್ಷಣೆ ಮಾಡ್ತೀನಿ, ನಾನು ಇಟ್ಕೊಂತೀನಿ, ಇನ್ನೂ ಬದುಕ್ತೀನಿ ಅಂತ ನೀ ತಿಳ್ಕೊಂಡ್ರೆ ನೋಡೋಷ್ಟಲ್ಲಿ ನಾಶ ಆಗ್ತದೋ. ಇದು ಇರುವಾಗಲೇ, ಇದು ಚಲೋ ಇರುವಾಗಲೇ ನಿನ್ನನ್ನು ನೀ ತಿಳಿದು ಉದ್ಧಾರ ಆಗು, ನೀ ಕೃತ್ಯನಾಗು. ಅಂಥ ಮಹಾತ್ಮರವನ್ನು ಹೊಂದಿ ಅಂಥ ಜ್ಞಾನದಿಂದ ನೀ ಧನ್ಯವನ್ನು ಪಡೆಯಂತ ಮಹಾತ್ಮರು ಹೇಳ್ತಾರೆ ನಮಗೆ. ಅದಕ್ಕಾಗಿ ಅವರು ಸರ್ವ ರೀತಿಯಿಂದ ಉಪದೇಶ ನೋಡ್ರಿ, ಯಾವುದೇ ರೀತಿಯಿಂದ ಉಪದೇಶ ಮಾಡಿದರೂ ಕೂಡ ಮಹಾತ್ಮರು ನಮ್ಮ ಕಲ್ಯಾಣಕ್ಕಾಗಿ ಮಾಡ್ತಾರೆ ಹೊರತು ನಮಗೆ ಕಷ್ಟ ಆಗಲಿ ಅಂತ ಏನಿಲ್ಲ. ಮನೆಗೆ ತಂದೆ ತಾಯಿ ಮಗನಿಗೆ ಬೈತಾರ, ಮಕ್ಕಳಿಗೆ ಬೈತಾರ, ಹೊಡಿತಾರ. ತಾಯಿ ಯಾಕೆ ಹೊಡಿತಾಳ ಮಗನಿಗೆ? ನನ್ನ ಮಗ ಚಲೋ ಆಗಲಿ, ನನ್ನ ಮಗ ಬುದ್ಧಿವಂತ ಆಗಲಿ, ನನ್ನ ಮಗ ಒಳ್ಳೆಯವನಾಗಲಿ, ಸಮಾಜದಲ್ಲಿ ಅವನ್ನ ಗುರುತಿಸಲಿ ಎಂಬ ಉದ್ದೇಶ ಇಟ್ಕೊಂಡು ಹೊಡಿತಾಳೆ ಹೊರತು ದ್ವೇಷ ಮಾಡ್ತಾಳೆ ಮಕ್ಕಳ ಮೇಲೆ. ತಾಯಿಗೆ ಈ ಗುಣ ಇಲ್ಲ ಅಂದಮೇಲೆ ಸದ್ಗುರುನಾಥನಾದಂಥ ಮಹಾತಾಯಿ ಅವೆಂದಾದರೂ ನಮ್ಮನ್ನು ದ್ವೇಷ ಮಾಡ್ತಾರೇನು? ಎಂದೂ ಮಾಡಂಗಿಲ್ಲ. ಅವರು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿಯೇ ನಮಗೆ ಉಪದೇಶ ಮಾಡ್ತಾರಂತ ಅರ್ಥ ಮಾಡಿಕೊಂಡು ಅಂಥ ಮಹಾತ್ಮರ ಆಶ್ರಯದಲ್ಲಿ ನಾವೆಲ್ಲರೂ ಬಂದಿರೋ ಕಾರಣದಿಂದ ಆ ಮಹಾತ್ಮರ ಕೃಪಾ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ವಿರಾಮವನ್ನು ನೀಡೋಣ. जय मंगलम जय शुभ मंगलम